श्री गुरु बसवलिंगाय नमः। 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 श्री गुरुलिंगाय नमः। श्रीलिंगाय नमः। श्री गुरु बसवलिंगाय नमः। श्री गुरु बसवलिंगाय नमः। श्री गुरु बसवलिंगाय नमः। श्री गुरु बसवलिंगाय नमः। श्री बोलो भारत माता की वंदे वंदे कन्ननाड वन्दे मातरं सुजलां सुफलां मलयज शीतलां सस्यश्यामलां मातरं वन्दे मातरं ज्योत्स्ना पुलकितयामिनी पुल्लकुसुमित द्रुमदल शोभिनी सुहासिनी सुमधुर भाषिणी सुखदां वरदां मातरं वन्दे मातरं वन्दे मातरम्। ಡಾಕ್ಟರ್ ಚನ್ನಬಸವ ಪಟ್ಟದೇವರ ಶ್ರೀಪಾದಗಳನ್ನು ಸ್ಮರಿಸಿಕೊಂಡು ನಮ್ಮೆಲ್ಲರ ಆರಾಧ್ಯ ದೇವರು ಮಾತೃ ಹೃದಯ ಶಿಕ್ಷಣ ಪ್ರೇಮಿಗಳಾಗಿರ್ತಕ್ಕಂಥ ಅನುಭವ ಮಂಟಪದ ಅಧ್ಯಕ್ಷರು, ಹಿರೇಮಠ ಸಂಸ್ಥಾನದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಹಿರೇಮಠ ಸಂಸ್ಥಾನ ವಿದ್ಯಾಪೀಠದ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ನಮ್ಮೆಲ್ಲರ ಚೇತನ ಶಕ್ತಿ, ಕ್ರಿಯಾಮೂರ್ತಿ, ಯುವ ಜನತೆಯ ಸ್ಫೂರ್ತಿಯ ಚಿಲುಮೆ ಪೂಜ್ಯ ಶ್ರೀ ಹಿರೇಮಠ ಸಂಸ್ಥಾನದ ಪಟ್ಟಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಶ್ರೀಪಾದಕ್ಕೆ ವಂದಿಸಿ, ಪೂಜ್ಯರಿಗೆ ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಬಾಲ್ಕಿ ಅಡಿಯಲ್ಲಿ ನಡೆಯುತ್ತಿರುವ ಚನ್ನಬಸವೇಶ್ವರ ಗುರುಕುಲ ಶಿಕ್ಷಣ ಸಮುಚ್ಚಯದಲ್ಲಿ ಪ್ರತಿನಿತ್ಯ ವಿಶೇಷ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರೋದರಿಂದ ಇವತ್ತು ಅಪರೂಪದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ಸಂಸ್ಥೆ ಪರವಾಗಿ, ನಮ್ಮೆಲ್ಲ ಗುರುವೃಂದದ ಪರವಾಗಿ ಹೃದಯ ತುಂಬಿ ಅವರ ಪಾದಕ್ಕೆ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸ್ತಾ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಸ್ಥೆಯ ನಿರ್ದೇಶಕರು, ಬಾಲ ನ್ಯಾಯಮಂಡಳಿಯ ಸದಸ್ಯರು, ಪೂಜ್ಯರ ಎಲ್ಲ ಕಾರ್ಯಗಳಲ್ಲಿ ಬೆನ್ನೆಲುಬಾಗಿ ಮಠದ ಪರಮ ಭಕ್ತರಾಗಿ
ಕಾರ್ಯವನ್ನು ಮಾಡ್ತಿರ್ತಕ್ಕಂಥವರು ನಮ್ಮ ಶಶಿಧರ್ ಕೋಸಂಬೆ ಸರ್ ಅವರು. ಶಶಿಧರ್ ಕೋಸಂಬೆ ಸರ್ ಅವರಿಗೂ ಸಹಿತ ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹೃದಯ ತುಂಬಿ, ಗುರುವೃಂದದ ಪರವಾಗಿ ಹೃದಯ ತುಂಬಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಇಲ್ಲಿ ವಿಶೇಷ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಲ್ಲಿ ಅಪ್ಪಗಳ ಚಿಂತನೆ ಭಾಳ ವೈಶಿಷ್ಟ್ಯಪೂರ್ಣವಾಗಿ ಕೂಡಿರ್ತದೆ. ಅದರಲ್ಲಿ ಇವತ್ತಿನ ಏನು ಮುಖ್ಯ ಅತಿಥಿಗಳದಾರ, ಉಪನ್ಯಾಸಕರದಾರ, ಇಲ್ಲಿವರೆಗೂ ಬಂದಿರತಕ್ಕಂಥವರಲ್ಲಿ ಸಮಾನತೆಗೆ ಶರಣ ಸಂಸ್ಕೃತಿ ಒಂದು ಮೂಲ. ಹಾಗಾಗಿ ಇಲ್ಲಿವರೆಗೂ ಮಹಿಳಾ ಪ್ರತಿನಿಧಿಗಳು ಈ ಅಮೃತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಪೂಜಾ ರೆಡ್ಡಿಯವರು ಬಂದಿದ್ದಾರೆ. ಅವರು PG ಮುಗಿಸ್ಕೊಂಡು ಈಗಾಗಲೇ ಸರ್ಕಾರಿ ಉದ್ಯೋಗದಲ್ಲಿದ್ದು ವಿಶೇಷವಾಗಿ ಶರಣ ಸಂಸ್ಕೃತಿಯನ್ನು ಮೈಗೂಡಿಸ್ಕೊಂಡು ಅವರು ಕೌಟುಂಬಿಕ ಜವಾಬ್ದಾರಿನೂ ಸಹಿತ ಅಷ್ಟೇ ಗಟ್ಟಿಯಾಗಿ ನಿಂತು, ಎರಡನೇದೇನೆಂದರೆ ಸಾಮಾಜಿಕವಾಗಿಯೂ ಸಹಿತ ಅಷ್ಟೇ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು. ಅಪ್ಪಗಳ ಮೇಲೆ ಅವರ ಅಜ್ಜ ಅಪಾರ ನಿಶ್ಚಯ ಉಳಿಸ್ಕೊಂಡು ಭಕ್ತಿ ಪರಂಪರೆ ನಡೆಸ್ಕೊಂಡು ಬಂದಿರತಕ್ಕಂಥವ್ರು. ಅವರ ಇಬ್ಬರು ಸಹೋದರರು ಸಹಿತ ನಮ್ಮ ಗುರುಕುಲದ ವಿದ್ಯಾರ್ಥಿಗಳಾಗಿ ಇವತ್ತು ಒಬ್ಬರು ಡಾಕ್ಟ್ರಾಗಿ, ಇನ್ನೊಬ್ಬರು ಇಂಜಿನಿಯರ್ ಆಗಿ ಸೇವೆಯಲ್ಲಿ ಇದ್ದಾರೆ. ಅಂತಹ ಒಂದು ಭಕ್ತಿ ಪರಂಪರೆಯನ್ನು ಉಳಿಸ್ಕೊಂಡು ಬರ್ತಿರ್ತಕ್ಕಂಥವ್ರು ಪೂಜಾ ರೆಡ್ಡಿಯವರು. ಅಷ್ಟೇ ನಮಗೆ ಸ್ಫೂರ್ತಿಯ ಮಾತುಗಳನ್ನು ತುಂಬಲಿಕ್ಕೆ ಬಂದಿದ್ದಾರೆ. ಅಂಥ ಪೂಜಾ ರೆಡ್ಡಿಯವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ, ವಿದ್ಯಾರ್ಥಿನಿಯರ ಪರವಾಗಿ ಹೃದಯ ತುಂಬಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಅವರಲ್ಲಿ ನಾನು ನೋಡಿರ್ತಕ್ಕಂಥ ಗುಣಲಕ್ಷಣಗಳಲ್ಲಿ ಅತ್ಯಂತ ಅಧ್ಯಯನಶೀಲರಿದ್ದಾರೆ ಮತ್ತು ವೈಚಾರಿಕ ಚಿಂತನೆಗಳನ್ನು ಅವರಲ್ಲಿ ನೋಡಿದ್ದೀನಿ. ಅವ್ರ ಜೊತೆಲೇ ಇದ್ದಿದ್ದು ಕೇವಲ 2 ನಿಮಿಷ. ಅವರು ಜೊತೆಲೇ ಕುಂತಿದ್ದು 2 ನಿಮಿಷ. ಆದರೂ ಸಹಿತ ಅವರು ಬಹಳ ಅಗಾಧ ಜ್ಞಾನವನ್ನು ಹೊಂದಿರತಕ್ಕಂಥವ್ರು. ಅಂಥ ಪೂಜಾ ಬಂಕಲ್ಗೆ ಮೇಡಮ್ ಅವರಿಗೆ ನಮ್ಮ ಸಂಸ್ಥೆ ವತಿಯಿಂದ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಿನಿಂದ ಕಾರ್ಯಕ್ರಮ ನಿರ್ವಹಣೆ ಮಾಡಿರ್ತಕ್ಕಂಥ ಮಕ್ಕಳಿಗೂ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಿದ್ಧತೆಯಲ್ಲಿರುವಂಥ ಮಕ್ಕಳಿಗೂ, ಇಲ್ಲಿ ವಿಶೇಷವಾಗಿ ನಮ್ಮ ಪೋಷಕ ಬಂಧುಗಳು ಸಹಿತ ವಿಶೇಷವಾಗಿ ಬಂದಿದ್ದಾರೆ. ನಮ್ಮ ವೀರಣ್ಣ ಕುಂಬಾರ ಸರ್ ಅವರು ಬಂದಿದ್ದಾರೆ. ನಮ್ಮ ಎಲ್ಲ ಉಪಪ್ರಾಚಾರ್ಯರಿಗೂ ಎಲ್ಲ ಗುರುವೃಂದಕ್ಕೂ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ಸ್ವಾಗತವನ್ನು ಕೋರಿರುವ ಮೋಹನ್ ರೆಡ್ಡಿ ಸರ್ ಅವರಿಗೆ ಧನ್ಯವಾದಗಳು. ಅದೇ ರೀತಿಯಾಗಿ ಉದ್ಘಾಟನೆಯನ್ನು ಕೋರಿಸಿಕೊಟ್ಟಿರುವ ಶ್ರೀ ಪೂಜಾ ಮ್ಯಾಮ್ ಅವರಿಗೂ ಧನ್ಯವಾದಗಳು. ಹಾಗೆ ಪೂಜಾ ಮೇಡಮ್ ಅವರು ಅನುಭವ ನುಡಿಯನ್ನು ನುಡಿಯಬೇಕೆಂದು ಕೇಳಿಕೊಳ್ಳುತ್ತೇನೆ. ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಆಸರಾಗಿರುವ ಪೂಜ್ಯರ ಪಾದಗಳಿಗೆ ಶರಣು ಸಲ್ಲಿಸಿ, ಎಲ್ಲ ವಿದ್ಯಾರ್ಥಿಗಳ ಹೃದಯ ಕಮಲಕ್ಕೆ ಶರಣಗಳನ್ನು ಸಲ್ಲಿಸ್ತಾ, ಈ ಒಂದು ಭಾಗದಲ್ಲಿ ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಹರಿಸಿರುವಂಥ ಗುರುಕುಲದ ಎಲ್ಲ ವಿದ್ಯಾರ್ಥಿಗಳಿಗೂ ಶರಣ ಸಲ್ಲಿಸ್ತಾ, ಇಷ್ಟೊಂದು ದೊಡ್ಡ ದಂಡನ್ನು ತಯಾರು ಮಾಡ್ತಾ ಇರುವಂತಹ ಗುರುಕುಲಕ್ಕೆ ಶರಣ ಸಲ್ಲಿಸಿ, ನನ್ನ ಮತಿಗೆ ತಿಳಿದಿರುವಂಥ ಒಂದಷ್ಟು ನುಡಿಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಭಾಳಷ್ಟು ಖುಷಿ ಅನ್ನಿಸ್ತದೆ. ಮೊದಲನೇದಾಗಿ ನಾವಿವತ್ತೆಲ್ಲರೂ ಸ್ವತಂತ್ರವಾಗಿದ್ದೀವಿ, ಹೌದಲ್ಲ?
ಎಲ್ಲಿ ಬೇಕಾದರೂ ಹೋಗ್ಬೋದು, ನಾವು ಏನು ಕಲಿಬೇಕು ಪ್ರತಿಯೊಂದು ಬೋಲೋ ಭಾರತ್ ಮಾತಾ ಕಿ. ನಾನು ಮಾತಾಡ್ತೀನಿ, ನೀವು ಕೇಳಬೇಕು. ಆಮೇಲೆ ಈ ಒಂದೆಲ್ಲ ಮುಗಿದ ಮೇಲೆ ಬೇಕಾದರೆ ನೀವು ಮಾತಾಡಟ್ರಂತ, ಸರಿ? ನಾವಿವತ್ತು ಅನುಭವಿಸ್ತಕ್ಕಂಥ ಸ್ವಾತಂತ್ರ್ಯ, ಈಗೆಲ್ಲ ಫೋಟೋ ಹಚ್ಚಿದಾರಲ್ಲ ಅಂಥವರ ತ್ಯಾಗ ಬಲಿದಾನಗಳಿಂದ ಸಿಕ್ಕಿರುವಂಥದ್ದು. ಸೊ ಅವರೆಲ್ಲರಿಗೂ ಕೂಡ ನಮ್ಮ ನಮನಗಳು. ಒಂದಷ್ಟು ಹೈದರಾಬಾದ್ ಕರ್ನಾಟಕ, ನಮಗೆ ಕಲ್ಯಾಣ ಕರ್ನಾಟಕ ಅಂತ ಈಗ ನಾವು ಹೇಳ್ತೇವೆ. ಮುಂಚೆ ಏನಂತ ಹೇಳ್ತಿದ್ರಂದರೆ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾಯಿದ್ರು. ನಮ್ಗೆ ಯಾಕಪ್ಪ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತಾಯಿದ್ರು ಅಂದರೆ, ನಾವು ಈ 6 ಜಿಲ್ಲೆಗಳು ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ಈ ಒಂದು 6 ಜಿಲ್ಲೆಗಳು ಸೇರಿ ಎಲ್ಲವೂ ಕೂಡ ಹೈದರಾಬಾದ್ ನಿಜಾಮನ ಆಡಳಿತದಲ್ಲಿತ್ತು. ಅದಕ್ಕೋಸ್ಕರ ನಾವೆಲ್ಲರೂ ಹೈದರಾಬಾದ್ ಕರ್ನಾಟಕ ಅಂತ ಇದ್ವಿ. ಈ ನಮ್ಮ ಹೈದರಾಬಾದ್ ಕರ್ನಾಟಕ ಹಿಂದುಳಿಲಿಕ್ಕೂ ಕೂಡ ಬಹಳಷ್ಟು ಕಾರಣಗಳು. ಯಾಕಂದರೆ ಮೊದಲನೇದಾಗಿ ನಿಜಾಮನ ಆಡಳಿತ. ಮೈಸೂರು ಭಾಗದಲ್ಲಿ ನೀವು ಒಂದು ಸ್ವಲ್ಪ ನೋಡಿದ್ರೆ ಮೈಸೂರು, ಬೆಂಗಳೂರವರೆಲ್ಲ ಬಹಳಷ್ಟು ಮುಂದೆ ಇದ್ದಾರೆ, ಎಲ್ಲ ರೀತಿಯಿಂದನೂ ಶಿಕ್ಷಣದಿಂದಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಮುಂದಿದ್ದಾರೆ. ನಾವು ಯಾಕೆ ಹಿಂದುಳಿದಿದ್ದೀವಿ ಅನ್ನೋದು ಒಂದು ಸ್ವಲ್ಪ. 1915ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ನಮ್ಮ ಕಲಬುರಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋಕ್ಕೆ 1980, ಅಂದರೆ 65 ವರ್ಷಗಳು ತಡವಾಗಿ. ಆಮೇಲೆ ಆಳಿರುವಂತಹ ಮಹಾರಾಜರುಗಳು, ಅಲ್ಲಿರುವಂಥ ರೋಡ್ ನೋಡ್ರಿ, ಒಡೆಯರ ಕಾಲದ ರಸ್ತೆಗಳು ಇವಾಗಿದ್ದಾವೆ, ಒಡೆಯರ ಕಾಲದ ಅರಮನೆಗಳಿದ್ದಾವೆ, ಚರಂಡಿಗಳು, ಶೈಕ್ಷಣಿಕ ವಿಷಯ ಆಗಿರ್ಬೋದು, ಮಹಾರಾಣಿ ಕಾಲೇಜು, ಪ್ರತಿಯೊಂದು ಅಲ್ಲಿನ ಸಾಂಸ್ಕೃತಿಕ ಬೆಳವಣಿಗೆ, ಸಾಹಿತ್ಯ ಪರಿಷತ್ತು, ಮಹಿಳೆಯರಿಗೆ ಓದಲಿಕ್ಕಿರುವಂತಹ ಸೌಲಭ್ಯಗಳು ಎಲ್ಲವೂ ಅವರಿಗೆ ಪೂರಕವಾಗಿ ಇದ್ದು. ನಮ್ಮಲ್ಲಿ ನಿಜಾಮನ ಆಡಳಿತಕ್ಕೆ ಒಳಗಾಗಿ ನಾವೆಲ್ಲರೂ ಕೂಡ ಕನ್ನಡವನ್ನು ಕಲಿಯೋಕ್ಕೂ ಕೂಡ ಕಷ್ಟ ಆಗಿದ್ದಂಥದ್ದು ಇತ್ತು, ಉರ್ದುವನ್ನು ಕಲಿಬೇಕಾಗಿತ್ತು. ಆಮೇಲೆ ಪ್ರಾರ್ಥನೆಗಳಲ್ಲಿ ನಮ್ಮ ನಿಜಾಮನ ಪ್ರಾರ್ಥನೆಯನ್ನು ಹೇಳಬೇಕಾಗಿತ್ತು. ಇಂಥ ಸ್ಥಿತಿಯಲ್ಲಿ ಇದ್ವಿ ನಾವು. ಆಮೇಲೆ ನಮ್ಮ ಕಡೆ ಎಲ್ಲ ಬರೀ ಮಳೆ ಆಧಾರಿತ ಭೂಮಿ, ಮಳೆ ಬಂದರೆ ಬಂತು, ಇಲ್ಲಾಂದರೆ ಹೋಯಿತು. ಅಲ್ಲಿ ಕನ್ನಂಬಾಡಿ ಅಣೆಕಟ್ಟು, KRS ಕಟ್ಟಿ ಅಲ್ಲೆಲ್ಲ ನೀರಾವರಿ ಅದೆಲ್ಲ ಬಂದು ಸಾಕಷ್ಟು ಮುಂದುವರೆದಿದ್ರು. ಆಮೇಲೆ ಅಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆಗಿರೋದ್ರಿಂದ ನೂರಾರು ಜನ ಓದಿ ವಿದ್ಯಾವಂತರಾದರು, ಪ್ರೊಫೆಸರ್ ಆದರು, ಅವರು ಎಲ್ಲ ರೀತಿಯಿಂದನೂ ಕೂಡ ಮುಂದುವರೆದ್ರು. ನಮಗೆ ಅವ್ಯಾವು ಕೂಡ ಅಂಥ ಸೌಲಭ್ಯಗಳಿಂದ ನಾವು ಸ್ವಲ್ಪ ಹಿಂದುಳಿದಿದ್ವಿ. ಅಲ್ಲಿನ ಪರಿಸರನೂ ಕಾರಣ ಆಯಿತು, ನಮ್ಮ ಹಿಂದುಳಿಲಿಕ್ಕೆ ನಮ್ಮ ಪರಿಸರ ಕೂಡ ಕಾರಣ ಆಯಿತು. ಆಮೇಲೆ ನನಗನ್ನಿಸ್ತದೆ ಅಲ್ಲಿ ಹೋರಾಟ ಮಾಡ್ದಂಗೆ ನಮ್ಮ ಕಡೆ ಈ ಒಂದು ನಮ್ಮ ಭಾಗದ ಕಡೆ ಯಾರು ಹೋರಾಟಗಾರರು ಇರಲಿಲ್ಲೇನು ಅಂತ. ಬಹಳಷ್ಟು ಜನ ಹೋರಾಟಗಾರರು ಇದ್ದರು, ಆದರೆ ನಾವು ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂದರೆ ಇತಿಹಾಸದಲ್ಲಿ ಅವು ಮರೆ ಮಾಚಿದ್ವು. ನಮ್ಮಲ್ಲಿ ಈ ಒಂದು ಹೈದರಾಬಾದ್ ಕರ್ನಾಟಕದಲ್ಲಿ ಬ್ರಿಟಿಷರು ನೇರ ಆಡಳಿತವನ್ನು ಮಾಡ್ತಾ ಇರಲಿಲ್ಲ. ನಮ್ಮಲ್ಲಿ ಯಾರು ಮಾಡ್ತಾಯಿದ್ರು ಅಂದರೆ ನಿಜಾಮ ಆಡಳಿತ ಮಾಡ್ತಾಯಿದ್ದ. ನಾವೇನಾದರೂ ಸ್ವಾತಂತ್ರ್ಯ ಹೋರಾಟ ಮಾಡಬೇಕಾದ್ರೆ ಮೊದಲು ನಿಜಾಮನ ವಿರುದ್ಧ ಹೋರಾಟ ಮಾಡಬೇಕಾಗಿತ್ತು. ಯಾಕಂದರೆ ನಿಜಾಮ ಬ್ರಿಟಿಷರ ವಿಧೇಯತ ಆಗಿದ್ದ, ಆಮೇಲೆ ಅವ್ರ ಜೊತೆ ಅವನು ಚೆನ್ನಾಗಿದ್ದ, ಸ್ನೇಹದಿಂದ ಇದ್ದ. ನಾವೇನಾದರೂ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಇಳಿದ್ರೆ ಮೊದಲು ಅವನ ವಿರೋಧವನ್ನು ಕಟ್ಕೊಳ್ಬೇಕಾಗಿತ್ತು. 1857ರ ದಂಗೆಯಲ್ಲೂ ಕೂಡ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ತಾತ್ಯಾ ಟೋಪಿ, ಸಾಕಷ್ಟು ಜನ ದಂಗೆಗೀಳ್ತಾರೆ. ಅದಕ್ಕೆ ಕಾರಣಗಳು ಸಾಕಷ್ಟು ಇರ್ತವೆ. ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋದಾಗಿರ್ಬೋದು, ಪೇಶ್ವೆಗಳ ನೀತಿ, ಹಿಂಗೆ ಅವರವರದೇ ವೈಯಕ್ತಿಕ ಕಾರಣಗಳಿಂದ ಅವರು ಬ್ರಿಟಿಷರ ವಿರುದ್ಧ ಹೋರಾಡುವ ಹಾಗೆ ಆಯಿತು. ಅದು ಮುಂದೆ ಬಂದಂಗೆ ಏನಾಯಿತು, ಇವರನ್ನು ಬ್ರಿಟಿಷರನ್ನು ನಮ್ಮ ದೇಶದಿಂದ ಹೊರಗೆ ಹಾಕಿಸ್ಬೇಕು ಅಂತ ಅವರು ಪೂರ್ತಿಯಾಗಿ ಇಡೀ ದೇಶನೇ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳುವ ಹಾಗಾಯಿತು. ಆದರೆ ನಮ್ಮ ದಕ್ಷಿಣ ಭಾರತದಲ್ಲಿ ಸುರಪುರದ ರಾಜ ವೆಂಕಟಪ್ಪ ನಾಯಕ ಈ ಕಡೆ ಒಂದು ಸ್ವಾತಂತ್ರ್ಯ ಹೋರಾಟದ ನಾಯಕತ್ವವನ್ನು ವಹಿಸ್ಕೊಂಡಿದ್ದ. ಇಲ್ಲೂ ಕೂಡ ಸಾಕಷ್ಟು ನೂರಾರು ಜನ, ಮೈಲಾರ್ ಮಹಾದೇವಪ್ಪ ಆಗಿರ್ಬೋದು, ರಮಾನಂದ ತೀರ್ಥರು, ಶರಣಗೌಡ ಇನಾಮದಾರು, ವಿಶ್ವನಾಥ್ ಮುದ್ನಾಳು, ಜಗನ್ನಾಥ್ ಚಂಡ್ರಕಿ, ಚನ್ನಬಸಪ್ಪ ಕುಳಗೇರಿ, ವಿದ್ಯಾಧರ ಗುರುಜಿ, ಕೃಷ್ಣರಾವ್ ದೇಶಪಾಂಡೆ, ಹೀಗೆ ನೂರಾರು ಜನ ಹೆಸರು ಹೇಳ್ತಾ ಹೋದರೆ ನಾವು ನೆನ್ಪಿಡೋದು ಕೂಡ ಕಷ್ಟ ಆಗ್ತದೆ. ಅಷ್ಟು ಜನ ಕೂಡ ನಮ್ಮಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು. ಆಮೇಲೆ
ಇನ್ನೊಂದು ವಿಷಯ ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಬೇಜಾರಾಗ್ತದೆ. ನೀವೆಲ್ಲರೂ ಹೈಸ್ಕೂಲಲ್ಲಿ ಓದಿರ್ತೀರಿ 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಅಂತ ಓದಿರಲ್ವಾ? ಜನರಲ್ ಡಯರ್ ಒಂದು ಈ ಥರ ಒಂದು ದೊಡ್ಡ ಹಾಲಲ್ಲಿ ಅವರು ಪ್ರತಿಭಟನಾಕಾರರು ಸ್ವತಂತ್ರಕ್ಕೋಸ್ಕರ ಹೋರಾಟಕ್ಕೋಸ್ಕರ ಇದ್ದಿರ್ತಾರೆ. ಆದರೆ ಅವರನ್ನು ಚದುರಿಸೋಕ್ಕೋಸ್ಕರ ಗುಂಡಿನ ಮಳೆಯನ್ನು ಸುರಿತಾನೆ ಜನರಲ್ ಡಯರ್. ಅಲ್ಲಿ ಅವ್ರು ತಪ್ಪಿಸ್ಕೊಂಡು ಹೋಗೋಕೆ ಒಂದೇನೋ ಸಣ್ಣ ಒಂದು ಬಾಗಿಲು ಇರ್ತದೆ. ಅಷ್ಟೂ ಜನರನ್ನು ನಾನು ಭೀಕರವಾಗಿ ಹತ್ಯಾಕಾಂಡ ಮಾಡ್ತಾನೆ. ಅಂಥದ್ದು ಇತಿಹಾಸದಲ್ಲಿ ನಾವು ಓದಿದ್ದೀವಿ. ಅದೇ ನಮ್ಮ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಗೋರ್ಟಾದಲ್ಲೂ ಕೂಡ ನೂರಾರು ಜನ ಸಾಮೂಹಿಕ ಹತ್ಯಾಕಾಂಡ ಆಗ್ತದೆ. ಅದು ಇತಿಹಾಸದಲ್ಲಿ ದಾಖಲಾಗೋದೇ ಇಲ್ಲ. ಇಲ್ಲೇನು ಯಾರು ಬಾವುಟ ಹಾರಿಸಿರೋದಿಲ್ಲ, ಬ್ರಿಟಿಷರ ವಿರುದ್ಧ ದಂಗೆನೂ ಎದ್ದಿರಲ್ಲ. ಆದರೂ ಕೂಡ ಅವರೆಲ್ಲರನ್ನ ಸಾಮೂಹಿಕವಾಗಿ ಹತ್ಯಾಕಾಂಡ ಮಾಡಲಾಗ್ತದೆ. ನಮ್ಮ ಹಿರೇಮಠ ಸಂಸ್ಥಾನದ ಸ್ವಾತಂತ್ರ್ಯ ಹೋರಾಟದಲ್ಲಾಗಿರಬಹುದು, ಕನ್ನಡ ಕಟ್ಟುವ ಕೆಲಸದಲ್ಲೂ ಕೂಡ ಬಹಳಷ್ಟು ಪಾತ್ರ ಇದೆ. ಗಡಿನಾಡಿನಲ್ಲಿ ಇಂಥ ಒಂದು ಸಂತ್ರಸ್ತರಿಗೆ ಆಶ್ರಯ ಕೊಡುವಂಥ ದೊಡ್ಡಪ್ಪಗಳು ಕೆಲಸ ಕೂಡ ಯಾವತ್ತೂ ಮರೆಯೋ ಹಾಗಿಲ್ಲ. ಆಮೇಲೆ ಗಡಿನಾಡ ಭಾಗದಲ್ಲಿ ಕನ್ನಡ ಶಾಲೆಗಳನ್ನು ತೆರೆದು ಕನ್ನಡ ಉಳಿಸುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಸೊ ನಮ್ಮ ಒಂದು ಮಠದ್ದು ಕೂಡ ಶ್ರೇಯಸ್ಸು ಬಹಳಷ್ಟು ಇದೆ. ಆಪರೇಷನ್ ಪೋಲೋ ಇಡೀ ದೇಶನೇ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ತು. ಆದರೆ ನಮಗೆ ಸ್ವಾತಂತ್ರ್ಯ ಸಿಗಲಿಲ್ಲ. ಇಡೀ ದೇಶ ಖುಷಿಯಿಂದ ಕುಣಿದಾಡ್ತಾ ಇತ್ತು ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ. ಆದರೆ ನಮ್ಮಲ್ಲಿ ಈ ಒಂದು ನಿಜಾಮನ ದುರಾಡಳಿತದಿಂದ, ರಜಾಕರರ ಚಳುವಳಿಯಿಂದ ಇಡೀ ನಮ್ಮ ಭಾಗದಲ್ಲಿ ರಕ್ತಪಾತ ಇತ್ತು. ಏನಂದರೆ ಜಮ್ಮು ಕಾಶ್ಮೀರ್, ಜುನಾಗಢ್ ಮತ್ತು ಹೈದರಾಬಾದ್ ಈ 3 ಸಂಸ್ಥಾನಗಳು ಭಾರತದಲ್ಲಿ ವಿಲೀನ ಆಗೋಕ್ಕೆ ಒಪ್ಪಲಿಲ್ಲ. ಆವಾಗ ಸರ್ದಾರ್ ವಲ್ಲಭಾಯ್ ಪಟೇಲ್, ಕೇಳಿದ್ರಲ್ವ ಹೆಸರು? ಭಾರತದ ಉಕ್ಕಿನ ಮನುಷ್ಯ. ಅವ್ರು ಏನು ಮಾಡಿದ್ರಂದರೆ ಆಪರೇಷನ್ ಪೋಲೋ ಅಂತ ಭಾರತ ಸೈನಿಕರ ಸಹಾಯದಿಂದ ಕಾರ್ಯಾಚರಣೆಯನ್ನು ಮಾಡಿ ಆ ನಿಜಾಮನನ್ನ ಒಪ್ಪಿಸಿ ಇದನ್ನು ನಮ್ಮ ಒಂದು ಹೈದರಾಬಾದ್ ಸಂಸ್ಥಾನವನ್ನು ಭಾರತದಲ್ಲಿ ವಿಲೀನ ಮಾಡಿದ್ರು. ಆವಾಗ 1948 ಸೆಪ್ಟೆಂಬರ್ 17ರಂದು ನಮಗೆ ಆವಾಗ ಸ್ವಾತಂತ್ರ್ಯ ಸಿಕ್ತು. ಎಲ್ಲದರಲ್ಲೂ ಕೂಡ ನಾವು ತಡವಾಗಿಯೇ ಸ್ವಾತಂತ್ರ್ಯ ತೆಗೆದುಕೊಂಡಿದ್ವಿ. ಆ ಒಂದು ನಿಜಾಮನ ಹೆಸರೇನು ಗೊತ್ತಾ? ನಿಜಾಮ್ ಮೀರ್ ಉಸ್ಮಾನ್ ಅಲಿ ಖಾನ್ ಅಂತ. ಅಂದರೆ ನಮ್ಮನ್ನು ಆಳಿದಂಥ ರಾಜ ಅವನು. ಆಮೇಲೆ ಇನ್ನೊಂದೇನು ನಾನು ಇಷ್ಟೊತ್ತು ಹೇಳಿದೆ, ನಾವು ಯಾಕೆ ಹಿಂದುಳಿದಿದ್ದೀವಿ ಅಂತ. ಎಲ್ಲಕ್ಕಿಂತ ಹೆಚ್ಚು ಏನಿದೆ ಗೊತ್ತಾ? ಯಾರೋ ಒಬ್ಬ ಗುಂಡಪ್ಪನೋ ಮಲ್ಲಪ್ಪ ಅಂತ ಇರ್ತಾನೆ, ಅವನು ಇಡೀ ಕ್ಲಾಸಲ್ಲೆಲ್ಲ ಫಸ್ಟ್ ಬರ್ತಿರ್ತಾನೆ. ನಾವು ಅವನಲ್ಲಿ 1400 ಗ್ರಾಮ ಮೆದುಳೆ ಇದ್ದಿರ್ತದ, ನಮ್ಮ ಹತ್ರನೂ ಅಷ್ಟೇ ಇರ್ತದೆ. ಆದರೆ ನಮ್ಮ ತಲೆಗೇನು ಯಾವಾಗಲೂ ಅವನೇ ಫಸ್ಟ್ ರ್ಯಾಂಕ್ ಬರ್ತಾನೆ, ಅವನೇ ಹುಷಾರಿರ್ತಾನಂತ ನಮ್ಮ ತಲೆಯಲ್ಲಿ ಇದ್ದಿರ್ತದೆ. ಹಾಗೆ ನಮಗೂ ಒಂದು ಮಾನಸಿಕ ದಾರಿದ್ರ್ಯ ಏನಿತ್ತು ಅಂದರೆ, ಆ ಕಡಿನವರೇ ಭಾಳ ಮುಂದುವರೆದಿದ್ದಾರೆ, ನಾವು ಭಾಳ ಹಿಂದುಳಿದಿದ್ವಿ ಅನ್ನುವಂಥ ಮಾನಸಿಕ ದಾರಿದ್ರ್ಯ ಇತ್ತು. ಸೊ ಆ ಮಾನಸಿಕ ದಾರಿದ್ರ್ಯವನ್ನು ನಾವೆಲ್ಲರೂ ಕೂಡ ಕಿತ್ತಾಕಬೇಕು. ಯಾಕಂದರೆ ಮೊದಲೆಲ್ಲ ಏನಿತ್ತಂದರೆ, ಚೆನ್ನಾಗಿ ಓದಬೇಕಾದ್ರೆ ಧಾರವಾಡ ಹೋಗಬೇಕು, ಮೂಡುಬಿದ್ರೆ ಹೋಗಬೇಕು, ಅಲ್ಲಿ ಹೋಗಬೇಕು, ವಿಜಾಪುರ ಹೋಗ್ಬೇಕಂತ ಅಂತ ಇದ್ರು. ಇವಾಗ ಬಾಲ್ಕಿಯ ಚನ್ನಬಸವೇಶ್ವರ ಗುರುಕುಲ ಶಾಲೆಗೆ ಹೋಗ್ರಿ ಅಂತಿದ್ರೆ. ಇದು ನಮ್ಮ ಶಿಕ್ಷಣ ಕ್ರಾಂತಿ. ನಮ್ಮ ಮಂದಿ ಎಷ್ಟು ಸ್ಟ್ರಾಂಗ್ ಅಂದ್ರೆ, ಬೆಂಗಳೂರು ಮಂದಿಗೆ ನಮ್ಮ ಕಡೆ ಬಂದು ಒಂದು ಸ್ವಲ್ಪ ಬಿಸಿಲಾಗ ಒಂದು 4 ದಿವಸ ಇರಂದ್ರೂ ಇರಲ್ಲ. ನಾವು ಬೆಂಗಳೂರಾಗ ಹೋಗಿ ಇಡೀ ಜೀವನ ಇರಂದ್ರೂ ಇರ್ತೀವಿ. 4 ಹಸಿ ಬರಗಾಲ ತಡ್ಕೋತೀವಿ, ಒಣ ಬರಗಾಲನೂ ತಡ್ಕೋತೀವಿ. ಅಲ್ಲಿನ ಮಂದಿ ಒಂದು 4 ದಿವಸ ನಮ್ಮ ಬಿಸಿಲನ್ನು ತಡ್ಕೊಲ್ಲ. ನಾವು ದೈಹಿಕವಾಗಿಯೂ ಕೂಡ ಬಹಳ ಸ್ಟ್ರಾಂಗ್ ಇದ್ದೀವಿ, ಮಾನಸಿಕವಾಗಿಯೂ ಕೂಡ ಸ್ಟ್ರಾಂಗ್ ಇದ್ದೀವಿ. ಆದರೆ ಒಂಚೂರು ಹಿಂದುಳಿದಿದ್ದೀವಿ ಅನ್ನುವಂತಹ ಕೀಳರಿಮೆಯನ್ನು ನಾವು ತೊಲಗಿಸ್ಬೇಕಾಗಿದೆ. ನಾನು ಟ್ರೈನಲ್ಲಿ ಮೊನ್ನೆ ಬೆಂಗಳೂರು ಹೋಗ್ತಾ ಇದ್ದೆ. ನಾನು ವಿಭೂತಿ ಹಚ್ಕೊಂಡಿದ್ದು ನೋಡಿ, ಬೀದರ್ದವ್ರೇನ್ರಿ ಅಕ್ಕೋರೆ ಅಂತ ಕೇಳಿದರು. ಕರ್ನಾಟಕದ ಯಾವ ಮೂಲೆಗೆ ಹೋಗಿ ಮಾತಾಡ್ರಿ ನೀವು, ಬೀದರ್ದವ್ರೇನ್ರಿ ಅಂತಾರೆ. ನೀವು ಏನು ವೇಷ ಬದಲಾಯಿಸ್ಕೋಬೋದು, ಎಷ್ಟು ಫ್ಯಾಷನೇಬಲ್ ಆಗಿರ್ಬೋದು, ಏನು ಮಾಡಿದರೂ ಕೂಡ ಬೀದರ ಭಾಷೆಯನ್ನು ಮಾತ್ರ ಎಂದಿಗೂ ಬದಲಾಯಿಸೋಕ್ಕಾಗಲ್ಲ. ಇದು ನಮ್ಮ ತಾಯಿ ನೆಲ ಪವರ್ ಅಂತ ಹೇಳ್ಬೋದು. ಸೊ
ನಾವೆಂದೂ ಕೂಡ ಹಿಂದುಳಿದಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ. ಅದರೊಳಗೆ ಸ್ಪೆಷಲಿ ನೀವುಗಳು. ಯಾಕಂದರೆ ಸರ್ ಅವ್ರ ಜೊತೆ ಮಾತಾಡಬೇಕಾದ್ರೆ ಇಲ್ಲಿ ನಮ್ಮನ್ನು ಗುರುಕುಲದ ಸಾಧನೆಗಳನ್ನು ಹೇಳಿದರು, ಇಡೀ ದೇಶಕ್ಕೆ ದೇಶನೇ ತಿರುಗಿ ನೋಡ್ಬೇಕು, ಆ ಥರ ಸಾಧನೆಗಳನ್ನು ನೀವೆಲ್ಲರೂ ಕೂಡ ಮಾಡ್ರಿ ಅನ್ನುವಂಥದ್ದು. ನಮ್ಮಲ್ಲೆಲ್ಲ ಮನೆಗೆ ಬಸವಣ್ಣನ ಭಾಳ, ವಿಶ್ವಗುರು ಬಸವಣ್ಣನವರು ಮನೆಗೆ ದೊಡ್ಡ ಆಸ್ತಿ ಮಾಡಿಲ್ಲ, ಆದರೆ ಮನೆಗೆ ಹೋಗ್ರಿ ಒಬ್ಬೊಬ್ಬ ಬಸವಣ್ಣ ಸಿಗ್ತಾನೆ. ಎಲ್ಲೋದ್ರು ಗುರು ಬಸವ, ಚನ್ನಬಸವ, ಆ ಬಸವ, ಈ ಬಸವ. ಬಸವಣ್ಣನವರು ಮಾಡಿದ ಆಸ್ತಿ ಅಂದರೆ ಅವ್ರ ಹೆಸರನ್ನು ಉಳಿಸ್ಕೊಂಡು ಹೋಗಿರುವಂಥದ್ದು, ಹೌದಲ್ವಾ? ನೊಂದ ನೋವ ನೋಯದವರೆತ್ತ ಬಲ್ಲರು ಅಂತ. ಸ್ವಾತಂತ್ರ್ಯ ನಾವು ಈಸಿಯಾಗಿ ತೊಗೊಂಡಿದ್ದೀವಿ, ನಮಗೇನು ಕಷ್ಟ ಇಲ್ಲ. ಆದರೆ ನಮ್ಮವರು ಅವರ ರಕ್ತ, ಪ್ರಾಣ, ತ್ಯಾಗಗಳನ್ನು ಬಲಿದಾನ ಮಾಡಿ ಈ ನಮ್ಮ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ. ಈಗೆಲ್ಲ ಅವರ ಹೆಸರು ಹೇಳೋದಕ್ಕಿಂತಲೂ ಇಲ್ಲಿ ಎಲ್ಲ ಫೋಟೋವನ್ನು ಹಾಕಿದ್ದಾರೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ರಾಣಿ ಚೆನ್ನಮ್ಮ, ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಚಂದ್ರಶೇಖರ್ ಆಜಾದ್ ಅವರು, ಮಂಗಲ್ ಪಾಂಡೆ, ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಡಾಕ್ಟರ್ BR ಅಂಬೇಡ್ಕರ್ ಇದ್ದಾರೆ, ರಾಜ್ದೇವ್ ಇದ್ದಾರೆ, ಹಡೇಕರ್ ಮಂಜಪ್ಪ. ಈ ಥರ ಸಾವಿರಾರು ಜನ ತಮ್ಮ ಪ್ರಾಣವನ್ನು ನೀಡಿ ನಮಗೆ ಸ್ವಾತಂತ್ರ್ಯ ಅನ್ನುವಂತಹ ಭಿಕ್ಷೆಯನ್ನು ನಮಗೆ ನೀಡಿದ್ದಾರೆ. ನಾವಿವತ್ತು ಸ್ವಾತಂತ್ರ್ಯವನ್ನು ಅನುಭವಿಸ್ತಿದ್ದೀವಿ ಅಂದರೆ ಅವರು ನೀಡಿದಂಥ ಕೊಡುಗೆ. ನಾವು ಪ್ರತಿದಿನ ಕೂಡ ಅವರನ್ನು ನೆನೆದ್ರೂ ಕೂಡ ಕಡಿಮೆ ಅಂತ. ಖುದಿರಾಮ್ ಬೋಸ್ ಅನ್ನುವಂಥವನು ತನ್ನ 18ನೇ ವಯಸ್ಸಿನಲ್ಲಿ ಪ್ರಾಣ ತ್ಯಾಗ ಮಾಡ್ತಾನೆ. ಭಗತ್ ಸಿಂಗ್, ಅವನ ಹೆಸರು ಕೇಳಿದ್ರೇ ಮೈ ರೋಮಾಂಚನ ಆಗ್ತದೆ. ತನ್ನ 21ನೇ ವಯಸ್ಸು ಅಂದರೆ ಹೆಚ್ಚು ಕಮ್ಮಿ ನಿಮ್ಮ ವಯಸ್ಸಿನಲ್ಲಿ ಆತ ಗಲ್ಲಿಗೇರಬೇಕಾದ್ರೆ ನಗ್ನಗ್ತಾ ಗಲ್ಲಿಗೇರ್ತಾನೆ. ಏನಪ್ಪ ಸಾವು ಅಂದರೆ ನಿನಗೆ ಭಯನೇ ಇಲ್ಲ, ಇಷ್ಟು ನಗ್ನಗ್ತಾ ಗಲ್ಲಿಗೆ ಏರ್ತಾ ಇದೆಯಲ್ಲ ಅಂತ. ಆ ಅಧಿಕಾರಿಗೆ ಭಗತ್ ಸಿಂಗ್ ಉತ್ತರ ಹೇಳ್ತಾನೆ, ನನ್ನ ದೇಶಭಕ್ತರು ಸಾಯೋವಾಗಲೂ ಕೂಡ ಇಷ್ಟು ಖುಷಿಯಾಗಿ ಪ್ರಾಣ ತೆರ್ತಾರೆ, ಅಂಥದ್ದನ್ನು ನೋಡ್ತಾ ಇದೆಯಲ್ಲ ನೀನು ಅಂತ ಹೇಳ್ತಾರೆ. ಅಂದರೆ ಅವರಿಗೆ ದೇಶಕ್ಕೋಸ್ಕರ ಪ್ರಾಣ ಕೊಡ್ತಾ ಇದ್ದೀನಿ. ನಾವು ಹೆಂಗೆ ಮಾಡ್ತೀವಿ ಗೊತ್ತಾ, ಯಾರೋ ಹುಡುಗಿ ಕೈ ಕೊಟ್ಲು, ಹುಡುಗ ಕೈ ಕೊಟ್ಲು ಅಂತ ಇಡೀ ಲೈಫ್ ಲಾಂಗ್ ನಮ್ಮನ್ನು ನಮ್ಮ ತಂದೆ ತಾಯಿ ಎಂಥ ಶಾಲೆಗೆ ಓದಿಸ್ತಾ ಇದ್ದಾರೆ. ನಮ್ಮಪ್ಪ ಆಟೋ ಡ್ರೈವರ್ ಇರ್ಬೋದು, ಮತ್ತೇನೋ ಕೆಲಸ ಮಾಡ್ತಿರ್ಬೋದು, ರೈತ ಇರ್ಬೋದು, ಆದರೆ ಡಾಕ್ಟರ್ ಇಂಜಿನಿಯರ್ ಓದಿಸುವಂಥ ಶಾಲೆಗೆ ನಮ್ಮಪ್ಪ ಓದಿಸ್ಲತ್ತನಲ್ಲ, ನಾನು ಅವನಿಗೆ ಏನು ಗಿಫ್ಟ್ ಕೊಡ್ಬೋದು ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡಿದಾಗ ಅವರು ಇಡೀ ಜೀವನ ನಿಮಗೋಸ್ಕರ ದುಡ್ದಿದ್ದು ಸಾರ್ಥಕ ಆಗ್ತದೆ. ನಾವು ಕೂಡ ಸ್ವಾತಂತ್ರ್ಯವನ್ನು ಬೇಕಾಬಿಟ್ಟಿಯಾಗಿ ಉಪಯೋಗಿಸ್ಕೊಳ್ಳದೆ ನಾವೆಲ್ಲರೂ ದೇಶಕ್ಕಾಗಿ ಏನಿದೆ ಅದು, ದೇಶ ನನಗೇನು ಮಾಡಿದೆ ಅನ್ನೋದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಿದ್ದೀನಿ, ಏನು ಮಾಡ್ಬೋದ್ರಿ ಭಾಳ ಆದ್ರೆ. ದೇಶ ನಮಗೇನು ಕೊಟ್ಟಿದೆ? ಹುಟ್ಟಿದಾಗಿನಿಂದ ನೀರು ಕೊಟ್ಟಿದೆ, ಅನ್ನ ಕೊಟ್ಟಿದೆ, ಗಾಳಿ ಕೊಟ್ಟಿದೆ, ಒಳ್ಳೊಳ್ಳೆ ಎಜುಕೇಷನ್ ಕೊಟ್ಟಿದೆ, ಒಳ್ಳೆ ಸಮಾಜ ಕೊಟ್ಟಿದೆ, ಶಿಕ್ಷಣ ಕೊಟ್ಟಿದೆ. ನಾವು ವಾಪಸ್ ಏನು ಕೊಟ್ಟಿದ್ದೀವಿ? ಏನೂ ಇಲ್ಲ. ಭಾಳ ಚಲೋ ಓದಿದ್ದೇವಂದ್ರೆ ಎಲ್ಲನ ಬೇರೆ ದೇಶದಾಗ ಹೋಗಿ ಸೆಟ್ಲ್ ಆಗಿಬಿಡ್ತೀವಿ. ನಮ್ಮದು ಒಂದು ಹೆಂಡತಿ, ಒಂದು ಮಗು, ಅವರಿಬ್ಬರಿಗೆ ಲೈಫ್ ಕೊಡ್ತೀವಿ. ಅದಕ್ಕೆ ಬಿಟ್ಟು ಬೇರೆ ಏನು ನಮ್ಮ ಕೈಲಿ ಆಗಲ್ಲ. ನಮ್ಮ ಮನೆ ಬಾಜುನೇ ಇದ್ರೊಬ್ಬರು, ಭಾಳ ಚೆನ್ನಾಗಿ ಓದ್ತಾ ಇದ್ದ ಹುಡುಗ, ಒಳ್ಳೆ ಹುಡುಗ, ಯಾವಾಗಲೂ ರ್ಯಾಂಕ್ ಸ್ಟೂಡೆಂಟ್. ಇಂಜಿನಿಯರಿಂಗು ಓದ್ದ, PUCನೂ ಚೆನ್ನಾಗಿ ಓದ್ದ, ಬಾಗಲಕೋಟೆನಲ್ಲಿ ಇಂಜಿನಿಯರಿಂಗು ಓದ್ದ. ಅವ್ರ ತಂದೆ ತಾಯಿ ಏನೋ ಕಷ್ಟಪಟ್ಟು 16 ಲಕ್ಷ ಖರ್ಚು ಮಾಡಿ ಅಮೇರಿಕಕ್ಕೂ ಕಳಿಸಿದ್ರು. ಅಮೇರಿಕದಲ್ಲೂ MS ಮುಗಿಸ್ದ. ಈಗ ಅಮೇರಿಕದಲ್ಲಿ ಸೆಟ್ಲ್ ಆಗಿದ್ದಾನೆ. ಅವನ ಹೆಂಡತಿ, ಒಂದು ಮಗು, ಅವರಿಬ್ಬರ ಲೈಫಿಗೆ ಬಿಟ್ಟರೆ ಈ ಕಡೆಯವರಿಗೆ ನಮ್ಮ ದೇಶಕ್ಕೆ ಇಷ್ಟು 20-25 ವರ್ಷ ಅವನಿಗೇನು ಶಿಕ್ಷಣ, ಬುದ್ಧಿವಂತಿಕೆ ಎಲ್ಲ ಕೊಟ್ಟಿತ್ತಲ್ಲ, ವಾಪಸ್ ಅವನಿಗೆ ಏನಿಲ್ಲ. ಅವ್ರ ತಂದೆ ತಾಯಿ ಅಮೇರಿಕದಲ್ಲಿ ನನ್ನ ಮಗ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅಂತ ಫೋಟೋ ಸ್ಟೇಟಸ್ ಹಾಕ್ಕೊಂಡು ಸಂತೋಷ ಪಡ್ತಾರೆ. ಅದಕ್ಕೆ ಬಿಟ್ಟು ಏನಿಲ್ಲ. ಅಪ್ಪ ಕಾಯಿಲೆ ಬಿದ್ದಾರೆ, ಅಮ್ಮನೂ ಒಂಟಿಯಾಗಿದ್ದಾರೆ. ಆದರೆ ಅಂದರೆ ಇಂಥ ಶಿಕ್ಷಣದಿಂದ ಉಪಯೋಗ ಇಲ್ಲ. ನಾವು ಎಷ್ಟೇ ಅಂಕಗಳನ್ನು ತಗೊಂಡ್ರೂ ಕೂಡ ಉಪಯೋಗ ಇಲ್ಲ ಅನ್ನುವಂಥದ್ದು. ನಮಗೆ ದೇಶ ಎಷ್ಟೊಂದು ಕೊಟ್ಟಿದೆ. ನಾವು ಹಕ್ಕುಗಳೇ ನಮ್ಮದಿದು ರೈಟ್ಸ್ ಅದಂತ ಮಾತಾಡ್ತೀವಿ, ಹಾಗೆ ನಮ್ಮ ಕರ್ತವ್ಯಗಳನ್ನು ನಾವು ಸರಿಯಾಗಿ ಓದ್ಕೋಬೇಕು. ನಾವು ದೇಶಕ್ಕಾಗಿ ಏನು ಮಾಡ್ಬೋದು ಅಂತ. ನೀವೆಲ್ಲ ಸಂವಿಧಾನದಲ್ಲಿ ಓದ್ಕೊಂಡಿರಲ್ವ ಚೆನ್ನಾಗಿ? ನಮಗಂತೂ ಏನೂ ಗೊತ್ತಿರಲ್ಲ. ನೀವು ಹೈಸ್ಕೂಲಲ್ಲಿ ಎಲ್ಲ ಓದಿರ್ತೀರಿ. ನಾವು ಕಾನ್ಸ್ಟಿಟ್ಯೂಷನ್ ಓದಿರಲ್ವ? ಹಕ್ಕುಗಳು ಮತ್ತು ಕರ್ತವ್ಯಗಳು. ಹಕ್ಕುಗಳಿದ್ದಂಗೆ ನಾವು ಪ್ರತಿ ಮಾತೆತ್ತದ ತಂದೆ ತಾಯಿ ಹತ್ರನೂ ಅಂತೀವಿ, ಇದು ನಮ್ಮ ರೈಟ್ಸ್ ಅದ, ನೀವು ಕೇಳಂಗಿಲ್ಲ ಅಂತ.
ಹಕ್ಕುಗಳಿದ್ದಂಗೆ ನಮಗೆ ಕರ್ತವ್ಯಗಳಿರ್ತವೆ, ಅವನ್ನು ಕೂಡ ನಾವು ಸರಿಯಾಗಿ ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು. ಮೊಟ್ಟ ಮೊದಲನೇದಾಗಿ ನಾವು ಈಗೆಲ್ಲ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥವರಿಗೆ ನಮನ ಸಲ್ಲಿಸ್ತೀವಲ್ವ, ನಮಗೆ ದೇಶವನ್ನು ಕಾಯುವಂಥ ಸೈನಿಕರಿಗೆ ಮೊದಲು ಗೌರವಿಸಬೇಕು. ಯಾಕಂದರೆ ಅವರು ಮಳೆ ಚಳಿ ಗಾಳಿ ಅನ್ನದೇ ದೇಶಕ್ಕೋಸ್ಕರ ತಮ್ಮ ಇಡೀ ಜೀವನವನ್ನು ಕಷ್ಟದಲ್ಲಿ ದೂಕಿರ್ತಾರೆ, ಅವರಿಗೆ ನಾವು ಗೌರವಿಸಬೇಕು. ಆಮೇಲೆ ನಮ್ಮ ಹೆತ್ತವ್ರನ್ನ ಗೌರವಿಸಬೇಕು. ಯಾಕಂದರೆ ನಾವು ಜನಿಸಿದಾಗಿನಿಂದಲೂ ಅವರು, ನಮ್ಮ ತಾಯಿ ಯಾವತ್ತಾದರೂ ಇಷ್ಟು ದುಡ್ಡು ತೊಗೊಂಡು ಈ ಹಬ್ಬಕ್ಕೆ ನಾನು ಬಟ್ಟೆ ತೊಗೋಬೇಕಂತ ಅಂತಾರ? ಇಲ್ಲ. ನಮ್ಮ ತಂದೆ ಯಾವತ್ತಾದರೂ ಅವ್ರ ಚಪ್ಪಲಿ ನೋಡ್ರಿ, ನಮ್ಮ ಎಲ್ಲ ಬ್ರ್ಯಾಂಡೆಡ್ ಇರ್ತಾವೆ, ಅವರು 100-150ಕ್ಕಿಂತ ಹೆಚ್ಚಿಗೆ ಕಾಸ್ಟ್ದು ಇರೋದಿಲ್ಲ. ಸೊ ಅಷ್ಟೊಂದು ಕಷ್ಟಪಡ್ತಾ ಇರುವಂಥ ಹೆತ್ತವ್ರನ್ನ ನಾವು ಸದಾ ಗೌರವಿಸಬೇಕು. ಆಮೇಲೆ ಗುರುಗಳ ಬೆಲೆ ಯಾವಾಗ ಗೊತ್ತಾಗ್ತದೆ ಗೊತ್ತಾ? ನಾವೆಲ್ಲ ಎಜುಕೇಷನ್ ಎಲ್ಲ ಮುಗಿಸೋದ್ಮೇಲೆ ಗೊತ್ತಾಗ್ತದೆ. ಅವ್ರು ಎಷ್ಟೊಂದು ನಿಮ್ಮ ಒಂದು ಶ್ರೇಯಸ್ಸಿಗೋಸ್ಕರ ಭಾಳಷ್ಟು ಹಗಲು ರಾತ್ರಿ ಕಷ್ಟಪಡ್ತಿರ್ತಾರೆ. ಇಂಥ ಒಂದು ಸಂಸ್ಥೆನಲ್ಲಿ ಕೆಲಸ ಮಾಡುವಂಥ ಗುರುಗಳದು ಬಹಳಷ್ಟು ಹೆಚ್ಚೇ ನಾಲೆಜ್ ಇರ್ತದೆ. ಯಾಕಂದರೆ ಅವರಿಗೆ ವಚನ ಸಾಹಿತ್ಯದ ಅರಿವಿರಬೇಕು, ಶರಣ ಸಂಸ್ಕೃತಿಯ ಅರಿವಿರಬೇಕು, ಶಿಸ್ತು ಪ್ರಾಮಾಣಿಕತೆ ಎಲ್ಲ ಗೊತ್ತಿದ್ದಾಗ ಅವರು ಇಲ್ಲಿ ಗುರುಗಳನ್ನಕ್ಕೆ ಸಾಧ್ಯ ಆಗಿರ್ತಾರೆ. ಸೊ ಅಂಥ ಗುರುಗಳನ್ನು ನೀವೆಲ್ಲರೂ ಕೂಡ ಗೌರವಿಸಬೇಕು ಅನ್ನುವಂಥದ್ದು. ಕೈ ಕೆಸರಾದರೆ ಬಾಯಿ ಮೊಸರು. ನಮ್ಮ ಕೈ ಕೆಸರಾದರೂ ಕೂಡ ನಮ್ಮ ಭಾಳ ಕೆಸರಾಗದಂತೆ ನೋಡ್ಕೋಬೇಕು. ಅಂದರೆ ನಮ್ಮ ತಂದೆ ತಾಯಿಗಳಿಗೂ ಕೂಡ ಎಷ್ಟೊಂದು ಕಷ್ಟಪಟ್ಟು ಕಲಿಸಿರ್ತಾರಲ್ವ, ನಮ್ಮ ತಂದೆ ತಾಯಿಗಳಿಗೂ ನಾವು ವಾಪಸ್ ಕೊಡಬೇಕು ಅನ್ನುವಂಥದ್ದು. ಅಬ್ದುಲ್ ಕಲಾಂ ಕೇಳಿರಲ್ವ, ಅವ್ರ ಹೆಸರು ಕೇಳಿದ್ರೇ ಒಂಥರ ರೋಮಾಂಚನ. ನರೇಂದ್ರ ಮೋದಿ. ಸೊ ಇಂತೆಂಥ ದೊಡ್ಡ ದೊಡ್ಡ ಘಟಾನುಘಟಿಗಳು ದೇಶಕ್ಕೋಸ್ಕರ ಅರ್ಪಿಸಿರ್ತಾರೆ ಅಂತ ನಾವು ಇಷ್ಟೊತ್ತು ಹೇಳಿದ್ವಿ. ಹೈದರಾಬಾದ್ ಕರ್ನಾಟಕ ಅಂತ. ಮನೆಗೆ ಯಾರ್ದು ಒಂದು ಹೆಸರಿರ್ತದ, ಚಿನ್ನಮ್ಮ ಅಂತ ಚಲೋ ಹೆಸರಿರ್ತದ, ವಿಜಯಲಕ್ಷ್ಮಿ ಅಂತ ಇರ್ತದ. ಮನೆಗೆಲ್ಲ ಏನೇನೋ ಕರಿತಿರ್ತಾರೆ, ಪಪ್ಪಿ ಅಂತ, ಸೋನಿ ಅಂತ, ಸಾನಿ ಅಂತ. ಅವಾಗ ಅದು ಚೆನ್ನಾಗಿರ್ತದ? ಇಲ್ಲಲ್ಲ. ಹಾಗೆ ಹೈದರಾಬಾದ್ ಕರ್ನಾಟಕ ಅಂದರೂ ಹಿಂಗೆ ಅನ್ನಿಸ್ಲತ್ತದ. ಅದಕ್ಕೆ ಹೈದರಾಬಾದ್ ಕರ್ನಾಟಕ ಅಂದ್ರೆ ಏನು ಸುದ್ದಿ ಅಂದ್ರೆ ನಾವು ನಿಜಾಮನ್ ದಾಸರಿದ್ದೆವು, ಅವನ ಆಳ್ತಿದ್ದ. ಸೊ ಇಂಥ ಮಾನಸಿಕ ದಾರಿದ್ರ್ಯವನ್ನು ತೆಗೆದು ಹಾಕಬೇಕಂತ 2016ರಲ್ಲಿ ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಮ್ ಅವರು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ, ಇವತ್ತಿನಿಂದ ನೀವು ಹೈದರಾಬಾದ್ ಕರ್ನಾಟಕ ಅಂತ ಅನ್ಬೇಡ್ರಿ, ಕಲ್ಯಾಣ ಕರ್ನಾಟಕ ಅನ್ರಿ. ಯಾಕಂದರೆ ಶರಣರು ನಡೆದಾಡಿ ಹೋಗಿದಂತಹ ನಾಡು ನಮ್ಮದು. ಇಡೀ ಜಗತ್ತಿಗೆ ಕಲ್ಯಾಣದ ಮಾದರಿಯನ್ನು ಕೊಟ್ಟಂಥದ್ದು. ನಾವೇ ಯಾಕೆ ಅಂದ್ಕೊಳ್ಳೋದು ಹಿಂದುಳಿದಿವೆ ಅಂತ ತಿಳ್ಕೊಂಡು ಹೆಸರನ್ನು ಬದಲಾಯಿಸ್ತಿದ್ರು. ಆ ನಂತರದಲ್ಲಿ ಸರ್ಕಾರ ಕೂಡ ಅದನ್ನು ಒಪ್ಕೊಳ್ತು. ಅವತ್ತಿನ ಹಿಡಿದು ನಾವೆಲ್ಲರೂ ಕೂಡ ಕಲ್ಯಾಣ ಕರ್ನಾಟಕದವರಾಗಿದ್ವಿ. ಕಲ್ಯಾಣ ಕರ್ನಾಟಕ ಅಂತ ಬರೀ ಹೆಸರು ಇಟ್ಕೊಂಡ್ರೆ ಅಲ್ಲ, ಶ್ರೀಮಂತ ಅಂತ ಹೆಸರು ಇಟ್ಕೊಂಡ್ರೆ ಶ್ರೀಮಂತ ಇಲ್ಲಾಂದ್ರೆ ಉಪಯೋಗ ಇಲ್ಲ. ಶ್ರೀಮಂತ ಆಗುವಂಥ ಕೆಲಸಗಳು ಮಾಡಬೇಕು, ಹೌದಲ್ವಾ? ಸೊ ನಾವೆಲ್ಲರೂ ಕಲ್ಯಾಣ ರಾಜ್ಯದ ಗುಣಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಒಂದು ಉಪ್ಪು ತಗೋಬೇಕಾದ್ರೂ ನಾವು ಏನು ತಲೆ ಕೆಡಿಸ್ಕೊಳ್ಳ, ಯಾವುದನ್ನ ಇರ್ಲಾಕ ಬಿಡ ಅಂತೀವಿ. ಕಾರ್ ತೊಗೊಳ್ಬೇಕಾದ್ರೂ ಫಾರಿನ್ದೇ ತೊಗೋಬೇಕು, ಅಂದರೆ ಬೇರೆ ದೇಶದಿಂದ. ಮೊಬೈಲ್ಗಳು ನಮ್ಮಲ್ಲಿ ಎಲ್ಲ ಹಿಡ್ಕೊಂಡು ಎಲ್ಲರ ಹತ್ರ ಯಾವುದಿದ್ದಾವೆ ಅಂದರೆ ಬೇರೆ ದೇಶದ್ದು, ಚೀನಾದು, ಅವು ಇವು ಮೊಬೈಲ್ ಇದ್ದಾವೆ. ಆದರೆ ನಾವು ಏನು ಬಯಸ್ತೀವಿ ಗೊತ್ತಾ? ನಮ್ಮ ದೇಶ ಅಭಿವೃದ್ಧಿ ಆಗಬೇಕಂತ. ಎಲ್ಲ ತಗೊಳ್ಳೋ ಸಾಮಾನೆಲ್ಲ ತೊಗೊಳೋದು ನಮ್ಮದು ಚೀನಾದು, ಬೇರೆ ದೇಶ ತಗೊಂಡು ನಮ್ಮ ರಾಷ್ಟ್ರ ಶ್ರೀಮಂತ ಆಗಬೇಕಂದ್ರೆ ಸಾಧ್ಯನಾ? ಅದಕ್ಕೆ ನಾವೆಲ್ಲರೂ ಕೂಡ ಸ್ವದೇಶಿ ಪ್ರಜ್ಞೆಯನ್ನು ಬಳಸ್ಕೋಬೇಕು. ಒಂದು ಉಪ್ಪು ತೊಗೊಳೋದಿಂದ ಹಿಡಿದು ಒಂದು ಕಾರ್ ತೊಗೋತಾ ಇದ್ದೀವಿ ಅಂದರೂ ಅದು ನಮ್ಮ ದೇಶದ ಕಂಪ್ನಿದ ಅಂತ ತಿಳ್ಕೊಂಡು ಯೋಚಿಸ್ಬೇಕು. ನಾವು ಹೆಂಗೆ ಯೋಚನೆ ಮಾಡ್ತೀವಿ ಗೊತ್ತಾ? ನಮ್ಮ ಮನೆ ಬಾಜು ಕಿರಾಣಿ ಅಂಗಡಿ ಇರ್ತದೆ, ಅಲ್ಲಿ ಒಂದು 50 ರೂಪಾಯಿಗೆ ಸಾಮಾನು ಸಿಗ್ಲತ್ತದಂದರೆ ಆನ್ಲೈನ್ನಾಗ 45 ಕೊಡ್ಲತ್ತನಂದ್ರೆ ನಾವು ಹೋಗಿ ಆನ್ಲೈನ್ನಾಗ ಬುಕ್ ಮಾಡ್ತೀವಿ. ಯಾಕಂದ್ರೆ ಅವ ನಮಗೆ ಕಷ್ಟಕ್ಕೆ ಆತಾನ, ಅವ ನಮಗೆ ಬೇಕಾದಾಗ ಉದ್ರಿ ಕೊಡ್ತಾನ. ಸೊ ಇದು ನಮ್ಮ ರಾಷ್ಟ್ರ ಪ್ರಜ್ಞೆ. ಇದೆಲ್ಲವೂ ಕೂಡ ಬದಲಾಗಬೇಕಂದ್ರೆ ನಮ್ಮಿಂದ ಅಂದರೆ ನಿಮ್ಮ ಯುವಕರಿಂದ ಬದಲಾಗಬೇಕು ಅನ್ನುವಂಥದ್ದು. 75ನೇ ಅಮೃತ ಮಹೋತ್ಸವ ಖುಷಿ ಆಗುತ್ತಲ್ಲ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದೆ.
ಎಲ್ಲ ಕಡೆ ಎಂತೆಂಥವರು ಕೂಡ ತ್ರಿವರ್ಣ ಧ್ವಜವನ್ನು ಹಾರಿಸಿ ಸಂಭ್ರಮವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ನಮ್ಮದೆಲ್ಲವೂ ಕೂಡ ಬರೀ ಆಚರಣೆಗಾದರೆ ಸೀಮಿತನಾ? ನವೆಂಬರ್ 1 ಬಂತು, ಎಲ್ಲರೂ ಕನ್ನಡದ ಬಗ್ಗೆ ಹಾಡು ಹಾಕೋದು. 26 ಬಂತು, ದೇಶದ ಬಗ್ಗೆ ಹಾಕೋದು. 15 ಬಂತು, ದೇಶದ ಬಗ್ಗೆ. ಅಪ್ಪ ಅಮ್ಮಂದ ದಿನ ಬಂತು, ಮದರ್ಸ್ ಡೇ ಬಂದರೆ ಮದರ್ ಬಗ್ಗೆ ಹಾಕೋದು. ಬರೀ ಆಚರಣೆಗೆ ಸೀಮಿತ ಆದರೆ ಉಪಯೋಗ ಇಲ್ಲ ಅನ್ನುವಂಥದ್ದು. ನಮ್ಮ ತಾಯಿ ಮತ್ತು ತಾಯಿನೆಲ್ಲ ಜೀವನದ ಶ್ರೇಷ್ಠ ಮೌಲ್ಯಗಳು. ಅವಕ್ಕೆ ಯಾವತ್ತೂ ಕೂಡ ಕುಂದು ಆಗದೇ ಇರೋ ಹಾಗೆ ನಾವು ನಡ್ಕೋಬೇಕನ್ನೋದು. ಬಡವರಿರಲಿ ಶ್ರೀಮಂತರಿರಲಿ, ನಾವು ಒಳ್ಳೆಯ ವ್ಯಕ್ತಿತ್ವವನ್ನು ಹುಟ್ಟಾಕೋಬೇಕು. ಜಗತ್ತು ಪೂಜಿಸೋದು ಯಾರನ್ನ? ಬಿಲ್ಗೇಟ್ಸ್ನೆಲ್ಲಾದರೂ ಪೂಜೆ ಮಾಡ್ತದೇನು? ಇಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ನ ಪೂಜೆ ಮಾಡ್ತದೆ. ಅಂದರೆ ವ್ಯಕ್ತಿಗಳಿಗೆ, ಅವರ ತತ್ವಗಳಿಗೆ ಪೂಜೆ ಮಾಡ್ತದೆ. ಬರೀ ಹಣದಿಂದ, ದುಡ್ಡಿಂದ ಶ್ರೀಮಂತ ಇರೋರಿಗೆ ಯಾವತ್ತೂ ಕೂಡ ಜಗತ್ತು ಗೌರವಿಸೋದಿಲ್ಲ. ನಾವೆಲ್ಲ ಏನು ಅನ್ಕೋತೀವಿ ಗೊತ್ತಾ? ದುಡ್ಡಿದ್ರೆ ದೊಡ್ಡಪ್ಪ ಅಂತ. ಆದರೆ ದುಡ್ಡು ಬೇಕು ಜೀವನ ನಡೆಸೋಕ್ಕೆ, ಆದರೆ ದುಡ್ಡೇ ಜೀವನ ಅಲ್ಲ ಅನ್ನುವಂಥದ್ದು. ಧರ್ಮಕ್ಕಿಂತ ದೇಶ ಮುಖ್ಯ. ನನ್ನ ಮನೆಯಲ್ಲಿ ನಾನು ಲಿಂಗಾಯತ ಧರ್ಮ ಆಚರಣೆ ಮಾಡ್ತೀನಿ, ಮತ್ತೊಬ್ಬರು ಹಿಂದೂ ಧರ್ಮ ಆಚರಣೆ ಮಾಡ್ತಾರೆ, ಮತ್ತೊಬ್ಬರು ಕ್ರಿಶ್ಚಿಯನ್ ಧರ್ಮ ಆಚರಣೆ ಮಾಡ್ತಾರೆ, ಮತ್ತೊಬ್ಬರು ಏನೇನೋ. ಆದರೆ ಅದೆಲ್ಲ ಮುಖ್ಯ ಅಲ್ಲ. ಆದರೆ ನಾವೆಲ್ಲರೂ ಭಾರತೀಯರಂತ ಇದೆಯಲ್ಲ, ಅದು ಬಹಳ ಮುಖ್ಯ. ಆದರೆ ಬೇಸರ ಯಾಕೆ ಆಗ್ತಾ ಇದೆ ಅಂದರೆ, ಧರ್ಮದ ದಳ್ಳುರಿಯಲ್ಲಿ ನಾವು ದೇಶವನ್ನೇ ಕಿಚ್ಚುಗೆ ಹಚ್ತಾ ಇದ್ದೇವೆ. ನಮಗೆ ಮುಖ್ಯ ಆಗಬೇಕಾಗಿರೋದು ಧರ್ಮ ಅಲ್ಲ. ಯಾರ್ಯಾರಿಗೆ ಯಾರ್ಯಾರು ಇಷ್ಟನೋ ಅವ್ರು ಪೂಜಿಸ್ಕೊಳ್ಳಲಿ, ಆದರೆ ಧರ್ಮನೇ ಮುಖ್ಯ ಅನ್ನುವಂಥದ್ದು ಆಗಬಾರ್ದು ಅನ್ನುವಂಥದ್ದು. ನಮ್ಮ ಸಂಬಂಧಿಗಳಲ್ಲಿ ಒಬ್ಬರು, ಅವನು, ಈಗ ನಾನು ಒಂದು ಉದಾಹರಣೆ ಹೇಳಿದಲ್ಲ, ಸೇಮ್ ಅದೇ ಥರ ಅವನು ಅಂದರೆ LKGಯಿಂದ 10th PUC MTech ಎಲ್ಲದ್ರವರೆಗೂ ಚೆನ್ನಾಗಿ ಓದ್ಕೊಂಡು ರ್ಯಾಂಕ್ ಓದ್ಕೊಂಡ. ಬೇರೆ ಸ್ಟೇಟಲ್ಲಿ ಹೋಗಿ ಕೆಲಸ ಮಾಡ್ತಾ ಇದ್ದಾನೆ. ಲಕ್ಷಾಂತರ ರೂಪಾಯಿಗಳು ಸಂಬಳ. ಅವ್ರ ಮನೆಯವರು, ಅವ್ರ ಚಿಕ್ಕಮ್ಮ, ದೊಡ್ಡಪ್ಪ ಎಲ್ಲ ಇರ್ತಾರಲ್ವ, ಅವ್ರು ಯಾರಿಗೂ ಒಂದು ನಯಾ ಪಾಸನೂ ಉಪಯೋಗ ಇಲ್ಲ. ಯಾರು ಬೇರೆಯವರಿಗಾಗಿ ಬದುಕುತ್ತಾರೋ ಅವರ ಬದುಕು ಮಾತ್ರ ಸಾರ್ಥಕ, ಉಳಿದವರದೆಲ್ಲರದು ನಿರರ್ಥಕ ಅಂತ ಒಂದು ಮಾತಿದೆ. ಪ್ರಕೃತಿನಲ್ಲಿ ಗಿಡ, ಮರ, ಪಶು, ಪಕ್ಷಿ, ಪ್ರಾಣಿಗಳು ಎಲ್ಲವೂ ಕೂಡ ಬೇರೆಯವರಿಗೋಸ್ಕರ ಬದುಕ್ತವೆ. ಆದರೆ ಮನುಷ್ಯ ಒಬ್ಬ ತನಗೋಸ್ಕರ ಬದುಕ್ತಾನೆ ಮತ್ತು ಇಡೀ ಪ್ರಕೃತಿನೂ ಹಾಳು ಮಾಡ್ತಾನೆ. ಸೊ ಬರೀ ನಾವು ಅಂಕಗಳನ್ನು ತಗೊಂಡು ನಾವಷ್ಟೇ ಮುಂದೆ ಹೋಗೋದು ಮುಖ್ಯ ಆಗೋದಿಲ್ಲ. ನಮ್ಮವರನ್ನು, ಅಂದರೆ ನಮ್ಮ ನಂಬಿದವರನ್ನ, ನಮಗಿಂತಲೂ ದುರ್ಬಲರನ್ನು ರಕ್ಷಿಸಿದಾಗ, ಅವರಿಗೂ ಕೂಡ ಸಹಾಯ ಮಾಡಿದಾಗ ನಮ್ಮ ಓದು, ಶಿಕ್ಷಣ ಉಪಯೋಗ ಆಗ್ತದೆ. ನಮ್ಮಲ್ಲಿ 100 ರೂಪಾಯಿ ಇದೆ ಅಂದರೆ 2 ರೂಪಾಯಿ ಇನ್ನೊಬ್ರಿಗೆ ಕೊಟ್ಟರೆ ಆವಾಗ ಅದು ಉಪಯೋಗ ಆಗ್ತದೆ. ಹೌದಲ್ವಾ? ಸೊ ಅಂತಹ ಒಂದು ಶಿಕ್ಷಣವನ್ನು ನಾವೆಲ್ಲರೂ ಕೂಡ ಪಡ್ಕೋಬೇಕು. ಕಲ್ಯಾಣ ಕರ್ನಾಟಕ ಅಂತ ಯಾರೂ ಕೂಡ ಇವತ್ತಿನಿಂದಲೂ ಅಲ್ಲ, ಯಾವತ್ತೂ ಹಿಂದುಳಿದಿದೆ ಅಂತ ಅನ್ಕೋಬೇಡ್ರಿ. ಕನ್ನಡದ ಮೊದಲ ಕೃತಿ ಯಾವುದು? ಕವಿರಾಜ ಮಾರ್ಗ. ಅದು ನಮ್ಮ ಕಲ್ಯಾಣ ಕರ್ನಾಟಕದ್ದು. ವಚನ ಸಾಹಿತ್ಯ, ಕನ್ನಡ ಸಾಹಿತ್ಯವನ್ನು ಕನ್ನಡ ಸಾಹಿತ್ಯವನ್ನು ಶ್ರೀಮಂತ ಮಾಡಿದಂತಹ ವಚನ ಸಾಹಿತ್ಯ ನಮ್ಮ ನೆಲದ್ದು, ಕಲ್ಯಾಣ ಕರ್ನಾಟಕದ್ದು. ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾರ್ತಾ ಇದ್ದಂತಹ ವಿಜಯನಗರ ಸಾಮ್ರಾಜ್ಯ ನಮ್ಮ ಕಲ್ಯಾಣ ಕರ್ನಾಟಕದ್ದು. ಆದರೆ ಒಂದು ಸ್ವಲ್ಪ ಆ ಕಡೆ ನಮ್ಮ ಮೈಸೂರು, ಬೆಂಗಳೂರು ಭಾಗದ ಕಡೆ ನಮ್ಮಲ್ಲಿ ರಾಜಕೀಯ ನೇತಾರರ ಹಾಗೆ ಮಾಡೋದಿಲ್ಲ. ಅಲ್ಲಿ ಏನಾದರೂ ಕೆಲಸ ಮಾಡಿಲ್ಲ ಅಂದರೆ MLA ಇರಲಿ, MP ಇರಲಿ, ಅವನು ಎದುರು ಬಂದ ಅಂದರೆ ಹೆಂಗಂದ್ರಂಗೆ ಬೈದು ಬಿಡ್ತಾರೆ. ನಮ್ಮಲ್ಲಿ ಎಷ್ಟು ಮಾನಸಿಕ ದಾಸ್ತಿ ಇದೆ ಅಂದರೆ, ಈಗ ಯಾರೋ MLA ಇದ್ದ, MP ಇದ್ದ, ಅವ್ನು ಸತ್ತೋದ ಅಂದರೆ ಅವ್ನ ಹೆಂಡತಿಗೆ ಟಿಕೆಟ್ ಕೊಡಬೇಕು, ಅವ್ನ ಮಕ್ಕಳಿಗೆ ಟಿಕೆಟ್ ಕೊಡಬೇಕು, ಬೇರೆ ಯಾರೂ ಸಾಮಾನ್ಯರು ಟಿಕೆಟ್ ತೊಗೋಬಾರ್ದು. ಅಷ್ಟು ಮಾನಸಿಕ ದಾರಿದ್ರ್ಯತೆ ನಮ್ಮಲ್ಲಿದೆ. ಅವ ಕೆಲಸ ಮಾಡಿಲ್ಲ ಅಂದ್ರೂ ಇಲ್ಲ, ಒಂದು 20 ಸಲ MLA ಆಗಲಿ ಏನೇ ಆಗಲಿ, ಕೆಲಸ ಮಾಡಿಲ್ಲ ಅಂದರೂ ನಾವು ಅವರಿಗೇ ಓಟ್ ಹಾಕ್ತೇವೆ. ಒಂದು ಕೆಲಸ ಮಾಡಿಲ್ಲ ಅಂದರೂ, ಒಂದು ನಮ್ಮ ಮನೆ ಮದುವೆಗೆ ಬಂದನಂದ್ರೆ ಆಯ್ತು, ಅವ್ನ ಜೀವಮಾನ ಇಡೀ ಅಯ್ಯೋ ಅವ್ರು ನಮ್ಮ ಮದುವೆಗೆ ಬಂದ್ರೆ ಅಂತ ತಿಳ್ಕೊಂಡು ನಾವು ಅವರ ಪರವಾಗಿಯೇ ಇರ್ತೇವೆ. ಸೊ ಹಾಗಾಗಿ
ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡುವಂಥ ಮನೋಭಾವನೆಯನ್ನು ಬೆಳೆಸ್ಕೋಬೇಕು. ಆವಾಗ ನಾವು ಶಿಕ್ಷಣ ಪಡೆದಿದ್ದಕ್ಕೂ ಕೂಡ ಉಪಯೋಗ ಆಗ್ತದೆ. ಆಮೇಲೆ ಮಠದ ಬಗ್ಗೆ ಬಹಳಷ್ಟು ಸಾಕಷ್ಟು ಗೌರವ ಬಾಲ್ಯದಿಂದಲೂ ನಾವು ನೋಡ್ಕೊಂಡು ಬಂದಿದ್ದೇವೆ. ಬಸವಲಿಂಗ ಪಟ್ಟದೇವರಿಗಾಗಿರ್ಬೋದು, ಆಮೇಲೆ ಈಗಂತೂ ಗುರುಬಸವ ಪಟ್ಟದೇವರು ಅವರದೇ ದಾರಿಯಲ್ಲಿ ಸಾಗ್ತಾ ಇದ್ದಾರೆ. ಕನ್ನಡದ ಮಠ ಬಸವ ತತ್ವವನ್ನು ಉಸಿರಾಗಿಸಿಕೊಂಡಂಥ ಮಠ, ದೀನ ದಲಿತರಿಗೆ, ಅನಾಥರಿಗೆ, ಅಬಲೆಯರಿಗೆ ಒಂದು ಬದುಕು ಕೊಡುವಂಥ, ಸದಾ ಆಶ್ರಯ ನೀಡುವಂಥ ಮಠಗಳು. ಕರ್ನಾಟಕದಲ್ಲಿ 4 ಮಠಗಳಿದ್ದಾವೆ. ತುಮಕೂರಿನ ಮಠ, ಕೊಪ್ಪಳದ ಮಠ, ಆಮೇಲೆ ಬಿಜಾಪುರದು, ಆಮೇಲೆ ನಮ್ಮ ಮಠ. ಇಂಥ ಶ್ರೇಷ್ಠ ಮಠಗಳಲ್ಲಿ ನಮ್ಮ ಹಿರೇಮಠ ಸಂಸ್ಥಾನವೂ ಇದೆ ಅಂದರೆ ನೀವೆಲ್ಲರೂ ಕೂಡ ತುಂಬ ಪುಣ್ಯವಂತರು ಅಂತ. ಇಂಥ ಮಠಕ್ಕೆ ಬಂದು ನಿಮ್ಮೆಲ್ಲರ ಜೊತೆ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಭಾಗ್ಯ ಅಂತ ಅನ್ಕೋತೇನೆ. ಈ ಮಠಕ್ಕೆ ನಮ್ಮ ತನು ಮನ ಧನದ ಸೇವೆ ಯಾವತ್ತೂ ಕೂಡ ಇರ್ತದೆ. ನೀವೆಲ್ಲರೂ ಕೂಡ ಬರೀ ಅಂಕಗಳದು ನಿಮ್ಗೆಲ್ರಿಗೂ ಒಂದು ಇದು ಇರ್ತದ ತಲೆಯಾಗ, ನಾ ಇಷ್ಟು ಮಾರ್ಕ್ಸ್ ತೊಗೊಂಡಿನಿ, ಅಷ್ಟು ಮಾರ್ಕ್ಸ್ ತೊಗೊಂಡಿನಿ. ಅಂಕಗಳು ಮುಖ್ಯ ಆಗೋದಿಲ್ಲ, ಸಂಸ್ಕಾರ ಅನ್ನೊಂದು ಮುಖ್ಯ ಆಗಿರ್ತದೆ. ಅವರು ಹೇಳಿರುವಂಥ ಸಂಸ್ಕಾರಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ನೀವೆಲ್ಲರೂ ಕೂಡ ಒಳ್ಳೆಯ ಪ್ರಜೆಗಳ್ರಿ ಆಗ್ರಿ ಅಂತ ಹೇಳ್ತಾ, ಪೂಜ್ಯರಿಗೆ ವಂದಿಸ್ತಾ, ಶರಣಗಳನ್ನು ಸಲ್ಲಿಸ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಹೋರಾಟದಲ್ಲಿ ಕಲ್ಯಾಣ ನಾಡಿನ ಹೋರಾಟಗಾರರನ್ನು ಮರೆಯಲು ಸಾಧ್ಯವೇ ಇಲ್ಲ. ಕರ್ನಾಟಕದ ಕಿರೀಟ ಬೀದರ್, ಆದರೆ ಬೀದರ್ ಭಾಷೆಯೂ ಸಹ ಒಂದು ವಿಶಿಷ್ಟ ಸ್ಥಾನದಲ್ಲಿದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಲ್ಯಾಣ ಕ್ರಾಂತಿಯ ಉಪನ್ಯಾಸವನ್ನು ನಡೆಸಿಕೊಟ್ಟಂತಹ ಶ್ರೀಮತಿ ಪೂಜಾ ಅಂಬಲ್ಗಿ ಮೇಡಮ್ ಅವರಿಗೆ ಶರಣಾರ್ಥಿಗಳು. ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರಿಂದ ಆಶೀರ್ವಚನವನ್ನು ಆಲಿಸೋಣ. ನನ್ನ ಸಹೋದರ ಸಹೋದರಿಯರು ಬರ್ತಾರಂತಕ್ಕಂಥ ನಿರೀಕ್ಷೆಯಲ್ಲಿ ನೀವೆಲ್ಲ ಇದ್ದೀರಿ. ಈಗ ಚಪ್ಪಾಳೆ ತಟ್ಲತ್ತೀರಂದ್ರೆ ನನಗೂ ಮುಗಿಸ್ರಂತೆ ಅರ್ಥ. ಈಗ ನೇರವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಟ್ಟು ಬಿಡ್ತೀವಿ, ಆಯ್ತಲ್ಲ? ಎಲ್ಲರಿಗೂ ಶರಣು. ನಾವು ಅಪ್ಪುಗಳ ನಾವೇನೆಲ್ಲ ಇದ್ರೂ ಸಹಿತ ವಾಣಿ, ಗುರುವಾಣಿ ಅದಕ್ಕೆ ನಮಗೆ ಜೀವನದ ಒಂದು ಬದುಕಿಗೆ ದಾರಿ ಕೊಡ್ತದೆ. ಅದಕ್ಕೆ ತಾಳ್ಮೆ ಅನ್ನೋದು ಭಾಳ ಮುಖ್ಯವಾಗಿ ಬೇಕಾಗ್ತದೆ. ಆ ದಿಶೆಯಲ್ಲಿ ಯಾರು ತಾಳ್ಮೆಯಿಂದ ಇರ್ತಾರೋ ಅವ್ರಿಗೇನು ಸಿಗ್ತದೆ? ಜ್ಞಾನದ ಭಂಡಾರ ಸಿಗ್ತದೆ, ತಿಳಿತಾ? ಇಲ್ಲಾಂದರೆ ಆ ಜ್ಞಾನದ ಭಂಡಾರ ನಾವು ಕಳ್ಕೊಂಡಂಗೆ ಆಗ್ತದೆ. ಪೂಜ್ಯರು ಸಭೆಯನ್ನು ಉದ್ದೇಶಿಸಿ, ಮಕ್ಕಳನ್ನು ಉದ್ದೇಶಿಸಿ ಆಶೀರ್ವಾದ ಮಾಡಬೇಕಂತ ಅವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಮಾಡತ್ತೀವಿ ಮುಗಿಸಿದ್ರು ಭೀ ಚಪ್ಪಾಳೆ ಬಾರಿಸ್ತೀರಿ, ಮಾತಾಡ್ರಂದ್ರೆ ಭೀ ಚಪ್ಪಾಳೆ ಬಾರಿಸ್ತೀರಿ. ಯಾವತ್ತೂ ಬದ್ಧತೆ ಇರಬೇಕು. ಇದು ಒಳ್ಳೆಯ ಲಕ್ಷಣ ಅಲ್ಲ. ಯಾರೋ ಒಬ್ಬರು ದೂರಿಂದ ಬರ್ತಾರಂದ್ರೆ ಅಲ್ಲೆಲ್ಲೋ ಒಂದು ಕಡೆ ಇದು ಜೀವನ ಹೆಂಗದ ಅಂದ್ರೆ ಹುಟ್ಟಿದ ಹಿಡ್ಕೊಂಡು ಕೊನೆಗೆ ಈ ಜೀವ ಇರುವವರೆಗೂ ಕಲಿಯೋದಿದೆ. ಯಾಕಂದ್ರೆ ಎಂಥ ಸಾಕ್ರೆಟಿಸ್ ಅವ್ರು ಹೇಳಿದ್ದು ಕೇಳಿದ್ದೀರಿ ನೀವೆಲ್ಲ. ಅವ್ರು ಏನು ಹೇಳಿದ್ರು? ಇದು ಜ್ಞಾನ ಇಡೀ ಜಗತ್ತು ಸಾಕ್ರೆಟಿಸ್ ಅವರಿಗೆ ತತ್ವಜ್ಞಾನಿ, ಶಿಕ್ಷಣದ ಶಿಖರ ಅಂತ ಕರಿತಿದ್ದರು. ಆದರೆ ಯಾರೋ ಬಂದು ಏನೋ ಕೇಳಿದಾಗ ನನ್ನ ಬಳಿ ಜ್ಞಾನ ಅಷ್ಟಿಲ್ಲ, ನನ್ನ ಜ್ಞಾನ ಎಷ್ಟದ ಅಂದ್ರೆ
ಸಾಗರದಾಗಿಂದ ಉಸ್ಕಿಂದ ಒಂದು ಹಳ್ಳಿನ ಸಮ ನನ್ನ ಬಲ್ಲದ, ಆದ್ರ ಜ್ಞಾನ ಭಾಳ ವಿಶಾಲ ಅದ ಅಂತಕ್ಕಂಥ ಮಾತು ಸಾಕ್ರೆಟಿಸ್. ಹೀಗಾಗಿ ಅದು ಯಾವುದೋ ರೂಪದಿಂದ ಕಲಿಯೋದೇ ಅದ. ಈಗ ನಾವು ಸನ್ಯಾಸಿಗಳಾಗಿದ್ದೀವಿ, ನೀವೆಲ್ಲರೂ ಅನ್ಕೋಬೋದು ಇವ್ರು ಭಾಳ ಹುಷಾರ ಅಂತ. ಖರೆ ಹೇಳ್ತೀನಿ, ನಿಮ್ಮದಿಂದೂ ನಾನು ಕಲಿತಾ ಇದ್ದೀನಿ ಅಂದ್ರೆ ಅಷ್ಟು ಒಂದು ಸಣ್ಣ ಮಗು ಹಿಡ್ಕೊಂಡು ದೊಡ್ಡವ್ರ ತನ ಎಲ್ಲರದಿಂದ ಕಲಿಯೋದದ. ಅದರ ಸಲುವಾಗಿ ಇವತ್ತು ಪೂಜಾ ತಾಯಿಯವ್ರು ಬಂದು, ಒಬ್ಬ ಹೆಣ್ಮಗಳು ಸಾಧನೆ ಮಾಡಬೇಕಾದ್ರೆ ಸಾಕಷ್ಟು ಅಡಚಣೆಗಳು ಬರ್ತಾವೆ. ಯಾಕಂದ್ರೆ ಮಾತಾಡೋದಿದ್ರೆ ಸ್ವಲ್ಪ ಒಂದು 5 ನಿಮಿಷ ಹೊರಗೆ ಹೋದ್ರೆ ಭಾಳ ಚಲೋ, ಇಲ್ಲದ್ರೆ ಶಾಂತ ಕೂಡ್ರಿ, ಬೇಗ ಮುಗಿಸಿ ನಿಮಗೆ ಕೊಟ್ಬಿಡ್ತೀವಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ. ಒಂದು ಹೆಣ್ಮಗಳು ಮನೆಯಿಂದ ಹೊರಟುಳಂತಂದ್ರೆ ಹೆಂಗದ ಕಾಲಮಾನ, ಆಧುನಿಕ ಜಗತ್ತು, ಚಿತ್ರಮಯ ಜಗತ್ತು, ವಿಶೇಷವಾಗಿ ಹೆಣ್ಮಕ್ಕಳು ಅಂದ್ರೆ ಭಾಳ ಪ್ರತಿಭೆ ಇರ್ತದೆ. ಆದ್ರೆ ಭಯ, ನಿರಾಶೆ, ಒಂದು ಅಧೈರ್ಯ ಇವೆಲ್ಲವೂ ಮನುಷ್ಯನಿಗೆ ಎಲ್ಲ ರೀತಿಯಿಂದ ಇಳಿಮುಖ ಮಾಡ್ತದೆ. ಆದ್ರೆ ಇವತ್ತು ಲೀಲಾ ಕಾರ್ಟಿಗಿ ತಾಯಿಯವ್ರದಿಲ್ಲಿ ಅವ್ರದ್ದು ಅನುಭವ ನುಡಿಯಿತು. ಅಂಥ ಸಂದರ್ಭದಾಗ ನಂಗೆ ಪೂಜಾ ತಾಯಿಯವ್ರದ್ದು ನೆನಪು ಬಂತು. ಅವ್ರಿಗೆ ಹೇಳಿದ ತಕ್ಷಣ ಅವ್ರು ಒಪ್ಕೊಂಡು ಬಂದಾರ. ಗುರುಕುಲ ಮ್ಯಾಗ ಅಷ್ಟು ನಂಬಿಕೆ ಇಟ್ಟುಕೊಂಡು ನಿಜಕ್ಕೂ ಎಲ್ಲ ಮಹಿಳೆಯರಿಗೆ ಒಂದು ಮಾದರಿ ತಾಯಿಯವರೇ ಪೂಜಾ ತಾಯಿಯವರು. ಅವರು ಅಕ್ಕ ಮಹಾದೇವಿ ತಾಯಿಯವರು ವಚನ ನಿಮಗೆಲ್ಲರಿಗೂ ಒಂದೊಂದು ಸರ್ತಿ ಏನಾದರೂ ಸಮಸ್ಯೆ ಬಂದ್ರೆ ಅದೊಂದು ವಚನ ಸಾಲ ನೀವು ನೆನಪಿಸ್ಕೊಡ್ರಿ, ನಿಮಗೆ ಮತ್ತೆ ಆತ್ಮಸ್ಥೈರ್ಯ ಬರ್ತದೆ, ಶಕ್ತಿ ತುಂಬ್ತದೆ. ನಿಮ್ಮಲ್ಲಿ ಭಾಳ ಅಗಾಧ ಪ್ರತಿಭೆ ಅದ. ಪ್ರತಿಭೆ ಇದ್ದೋರೆ ಒಂದೊಂದು ಸಾರಿ ಭಯದಿಂದ ಏನೇನೋ ಆಲೋಚನೆ ಮಾಡಿ ಶತ್ರು ಯಾರೂ ಇಲ್ಲ, ನಿಮಗೆ ಶತ್ರು ಯಾರ್ಯಾರೂ ಇಲ್ಲ. ನಿಮಗೆ ಶತ್ರು ಏನಾದರೂ ಇದ್ರೆ ನಿಮ್ಮ ನಿರಾಶೆ, ನಿಂಬಲ್ಲಿ ಇರಲ್ತಕ್ಕಂಥ ಅಧೈರ್ಯ, ನಿಂಬಲ್ಲಿ ಇರ್ತಕ್ಕಂಥ ಕೀಳು ಇರ್ಮೇನೆ ನಿಮಗೆ ದೊಡ್ಡ ಶತ್ರು ಅದ. ಇದನ್ನು ಅಳಿಸ್ಯಾಕದಿರಂದ್ರೆ ನೀವು ಭಾಳ ಎತ್ತರ ಮಟ್ಟಕ್ಕೆ ಹೋಗ್ಬೋದು. ಇಡೀ ನಮ್ಮ ಭಾರತ ದೇಶದಾಗ ಮೊಟ್ಟ ಮೊದಲು ಸ್ವಾತಂತ್ರ್ಯ ಸಲುವಾಗಿ ಇವು ದಾಡಿದ ತಾಯಿ ಕಿತ್ತೂರು ರಾಣಿ ಚೆನ್ನಮ್ಮ. ಅನೇಕ ಮಹಿಳೆಯರೇ ಎಲ್ಲಕ್ಕಿಂತ ಮುಂದಿದ್ದಾರೆ. ಇಂಥ ಸಂದರ್ಭದಲ್ಲಿ ಪೂಜಾ ತಾಯಿಯವರಿಗೆ ಹೇಳಿದ ತಕ್ಷಣ ಬಂದು ಅವರು ಭಾಳ ಚಲೋ ಮಾತಾಡ್ಯಾರ. ಇನ್ನೂ ಅವ್ರು ಮಾತಾಡ್ತಿರು. ಈಗ ನನಗೂ ಮುಗಿಸಂತೆ ಅಂದಿರಿ, ಚಪ್ಪಾಳೆ ತಟ್ಟಿರಿ ಅದು ಮುಗಿಸ್ರಂತೆ ಅರ್ಥ. ಆದರೆ ಇದು ಯಾರಿಗೂ ಹೀಗೆ ಮಾಡಬೇಡ್ರಿ, ಈಗ ಆಯಿತು, ಮುಂದೆ ಯಾವ ಕಾರಣಕ್ಕೂ ಮಾಡಬಾರ್ದು. ಒಂದು ಹೆಣ್ಮಗಳು ಯಶಸ್ವಿಗೆ ಅಕ್ಕನ ವಚನ ಯಾವಾಗಲೂ ನೆನಪಿಕ್ಕೋಬೇಕು. ಅಕ್ಕನವ್ರು ಏನು ಹೇಳ್ತಾರೆ? ಹೆದರದಿರು ಮನವೇ, ಬೆದರದಿರು ತನುವೆ, ನಿಜವ ನರಿದು ನಿಚಿಂತನಾಗಿರು. ಇದು ಒಂದು ಸಾಲು, ಇಷ್ಟು ನೀವು ಇಟ್ಕೊಂಡ್ರೆ ಸಾಕು. ಯಾರೋ ಏನರ ಅಂದ ತಕ್ಷಣ ಇಳಿಮುಖ ಆಗಲ್ಲ, ಏನೋ ಅಂತಾರಂತ ತಿಳ್ಕೊಂಡು ಆ ಗುರಿ ಮುಟ್ಲಕ್ಕೂ ಆಗಲ್ಲ. ಅದ್ರ ಸಲುವಾಗಿ ನಿಜವ ನರಿದು ನಿಚಿಂತನಾಗಿರು ಅಂತ ಹೇಳ್ಯಾರ. ಮತ್ತು ಯಾರಿಗೆ ಕಲ್ಲು ಹೊಡಿತಾರೆ? ಫಲವಾದ ಮರನ ಎಲ್ಲಿ ಹಣ್ಣವ ಆ ಮರಕ್ಕೆ ಹೊಡಿತಾರೆ. ಬರುಡದ ಅದಕ್ಕೆ ಯಾರೂ ಕಲ್ಲು ಹೊಡೆಯೋದಿಲ್ಲ. ಅಕ್ಕನವ್ರ ಸಂದೇಶದ, ಇದನ್ನು ಎಲ್ಲರೂ ಅಳವಡಿಸ್ಕೊಳ್ರಂತಕ್ಕಂಥ ಮಾತನ್ನು ತಿಳಿಸಿ, ವಿಶೇಷವಾಗಿ ಇಷ್ಟು ದಿನ ರಾಷ್ಟ್ರಭಕ್ತಿ, ರಾಷ್ಟ್ರಪ್ರೇಮ, ಈ ಸಾಂಸ್ಕೃತಿಕ ಸ್ಪರ್ಧೆಗಳು, ಉಪನ್ಯಾಸಗಳು, ಗುರುಗಳ ಆಶೀರ್ವಚನ ಇದರಲ್ಲಿ ಇರ್ತಕ್ಕಂಥದ್ದು ಎಲ್ಲರೂ ನೀ ಒಳ್ಳೊಳ್ಳೆದೆಲ್ಲ ತೆಕ್ಕೊಂಡು ಬಿಡೋದು. ಇಷ್ಟೆಲ್ಲ ಯಾಕೆ ಮಾಡೋದು? ಉದ್ದೇಶ ಏನು? ಇವತ್ತೇನಾಗಿದೆ, ಆಧುನಿಕ ಜಗತ್ತು, ಚಿತ್ರಮಯ ಜಗತ್ತು ಭಾಳ ಎತ್ತರ ಮಟ್ಟಕ್ಕೆ ಹೋಗ್ಲತ್ತದ. ಆದ್ರೆ ದುರ್ದೈವ ಸಂಗತಿ ಅಂದ್ರೆ ಬುದ್ಧಿ ವಿಕಾಸ ಆಗ್ಲತ್ತದ, ಹೃದಯ ಮಾತ್ರ ಭಾಳ ಸಣ್ಣದಾಗ್ಲತ್ತದ.
ಹೃದಯವಂತಿಕೆ ಮಕ್ಕಳು ಆಗಬೇಕನ್ನೋ ಸಲುವಾಗಿ ಅಪ್ಪುಗಳು ಇಂಥ ಕಾರ್ಯಕ್ರಮವನ್ನೆಲ್ಲ ಆಯೋಜಿಸಿದ್ದಾರೆ. ಪರವಾಗಿಲ್ಲ, ಜ್ಞಾನ ಕಡಿಮೆ ಆದ್ರೂ ಪರವಾಗಿಲ್ಲ, ಹಣ ಕಡಿಮೆ ಇದ್ರೂ ಪರವಾಗಿಲ್ಲ, ಆದ್ರೆ ಹೃದಯವಂತಿಕೆ ಇತ್ತಂದ್ರೆ ಏನು ಬೇಕದು ಸಾಧಿಸಬಹುದು. ಅಂಥ ಹೃದಯವಂತಿಕೆ ನಮಗೆ ಬೇಕಾಗಿದೆ ಇವತ್ತಿನ ದಿನಮಾನಗಳು. ತಾಯಿ ಎಷ್ಟು ಚಲೋ ಸಂಸ್ಕಾರ ಕೊಡ್ತಾಳೆ. ನಮ್ಮ ಜಗತ್ತಿನಲ್ಲಿ ವೃದ್ಧಾಶ್ರಮಗಳು ಎಲ್ಲೆಲ್ಲೋ ಇದ್ದು, ಆದರೆ ಭಾರತದಲ್ಲಿ ವೃದ್ಧಾಶ್ರಮಗಳು ಇರಲಿಲ್ಲ. ವೃದ್ಧಾಶ್ರಮ ಪದ್ಧತಿ ನಮ್ಮ ಭಾರತ ದೇಶದಲ್ಲೇ ಇದ್ದಿಲ್ಲ, ಅದು ವಿದೇಶದಿಂದ ಬಂದಿರತಕ್ಕಂಥದ್ದು. ವಿದೇಶದಿಂದ ಬಂದಿರತಕ್ಕಂಥದ್ದು. ನೀವೆಲ್ಲರೂ ಭಾಳ ಬುದ್ಧಿವಂತರಿದ್ದೀರಿ, ಆದ್ರೆ ಅವ್ರು ಮಾಡ್ಯಾರಂತ ನಾ ಮಾಡೋದು, ನಾ ಮಾಡಿದಂತ ಅವ್ರು ಮಾಡೋದು. ಈ ಮದರ್ ಡೇ, ಫಾದರ್ ಡೇ, ಫ್ರೆಂಡ್ಸ್ ಡೇ, ಯಾವ್ಯಾವ ಡೇ ಬರ್ತಾವೆ. ಅವೆಲ್ಲವೂ ಹಣ ಗಳಿಕೆಗೋಸ್ಕರ ಇವರು ವಿದೇಶದವ್ರು ಮಾಡಿದ್ರು. ಆದ್ರೆ ನಮ್ಮ ಸಂಸ್ಕೃತಿ ಏನದ, ನಮ್ಮ ಸಂಸ್ಕೃತಿ ಏನದ, ಕಣ್ಣು ಇರದಿದ್ದರೂ ಮಗ ಕರ್ಕೊಂಡು ಎಲ್ಲಿಗೆ ಕರ್ಕೊಂಡು ಹೋದ್ರು? ಶ್ರವಣ್ ಕುಮಾರ್ ಅವರು ಎಲ್ಲಿಗೆ ಕರ್ಕೊಂಡು ಹೋದ್ರು? ಕಾಶಿಗೆ ಕರ್ಕೊಂಡು ಹೋದ್ರು. ಇದು ನಮ್ಮ ಭಾರತ ಸಂಸ್ಕೃತಿ ಅದ. ಆದ್ರೆ ಇವೆಲ್ಲ ಅವತ್ತು ಒಂದಿನ ಅವು ವರ್ಷಾಚರಣೆ ಮಾಡಿ ಏನೇನೇನೋ ಮಾಡಿ ಅದು ನಾವು ಕೊಡ್ತಕ್ಕಂಥ ಗೌರವ ಅಲ್ಲ. ನಮ್ಮ ನಿಜವಾದ ಗೌರವ ಅಂದ್ರೆ ನಾ ಇರುವವರೆಗೂ, ನನ್ನ ಜೀವ ಇರುವವರೆಗೂ ನನ್ನ ತಾಯಿ ತಂದೆಗೆ ಯಾವತ್ತೂ ಮನಸ್ಸಿಗೆ ನೋಯಿಸಬಾರ್ದು. ಇದು ತಾಯಿ ತಂದೆಗೆ ಕೊಡ್ತಕ್ಕಂಥ ಗೌರವ. ತಾಯಿ ತಂದೆಗೆ ನಿಮ್ಮ ಹಣ ಬೇಕಾಗಿಲ್ಲ, ನಿಮ್ಮ ಸಂಪತ್ತು ಬೇಕಾಗಿಲ್ಲ, ನಿಮ್ಮ ಪ್ರೀತಿ ಮಾತುಗಳು ಬೇಕು. ನೀವು ಅವ್ರಿಗೆ ಒಳ್ಳೆ ರೀತಿಯಿಂದ ಆರೈಕೆ ಮಾಡಿದ್ರೆ ಸಾಕು. ಅವರು 50 ವರ್ಷ ಬದುಕೋದು 100 ವರ್ಷ ಅವ್ರು ಬದುಕ್ತಾರೆ. ಎಷ್ಟು ತಾಯಿ ತಂದೆ ಸಂಸ್ಕಾರ ಚಲೋ ಕೊಡ್ತಾರಂದ್ರೆ, ಅಡುಗೆ ಮನ್ಯಾಗ ತಾಯಿ ಅಡುಗೆ ಮಾಡ್ಕೋತ ಇರ್ತಾಳೆ. ಏ ಮಗಳೇ ಬಾರೇ, ಏ ಮಗನೇ ಬಾರೋ, ಈ ಉಂಡಿ ತಕೋ ಚಿಕ್ಕಪ್ಪು ಕೊಡು, ಈ ಉಂಡಿ ತಕೋ ಚಿಕ್ಕಮ್ಮ ಕೊಡು, ಇದು ದೊಡ್ಡಮ್ಮ ಕೊಡು, ಇದು ದೊಡ್ಡಪ್ಪು ಕೊಡು. ತಾಯಿ ಕಳ್ಳಿ ಏನು ಅಂದ್ರೆ ಕುಡು ಅಂತೆ ಕಲಿಸ್ದಳು. ತಾಯಿ ಕಳ್ಳಿ ಏನು ಅಂದ್ರೆ ಮತ್ತೊಬ್ಬರಿಗೆ ಕೈ ಚಾಚೋದು ಬೇಡ, ಕೊಡ್ತಕ್ಕಂಥ ಕೈಯಿಂದ ಆಗಬೇಕು ಮಗ ಮಗಳೇ ಅಂತ ಕೊಟ್ಟಂಥ ತಾಯಿ ಸಂಸ್ಕೃತಿ ಇದು ಭಾರತ ಸಂಸ್ಕೃತಿ. ಅಂದರೆ ತಾಯಿ ಕಳ್ಳಿ ಎಷ್ಟು ಎಂತೆಂಥವ್ರು ಜಗತ್ತಿಗೆ. ಥಾಮಸ್ ಅಲ್ವಾಡಿಸನ್ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಎಂತೆಂಥವ್ರ ಬಗ್ಗೆ ನೀವೆಲ್ಲ ನಮ್ಗಿಂತ ಚಲೋ ನೀವೆಲ್ಲ ಹೇಳ್ತೀರಿ. ಆದ್ರೆ ಒಂದು ವಚನ ಹೇಳಿ ಮುಗಿಸ್ತೀನಿ, ಭಾಳ ಪರಿಣಾಮಕಾರಿ ಇದು ಒಂದು ವಚನ. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ, ವಿಶ್ವಾಸವೆಂಬ ಬೀಜ ಬಿತ್ತಿ ಬೆಳೆದು ಉಂಡು ಸುಖಿಯಾಗಿದ್ದೆನು, ಕಾಮಭೀಮ ಜೀವನದ ಒಡೆಯ. ಈ ವಚನದ ತಾತ್ಪರ್ಯ ಇದು ಒಕ್ಕಲಿಗೆ ಮುದ್ದಣ್ಣ ಅಂತ ಶರಣರು. ಅವರು ನೇಗಿಲು ಹೊಡಿತಿದ್ದರು. ನಿಜವಾದ ನಮ್ಮ ಭಾರತ ಇವತ್ತು ಜಗತ್ತು ಇಷ್ಟೆಲ್ಲ ಟೆಕ್ನಾಲಜಿ ಮುಂದೆ ಹೋದರೂ ಕೂಡ ಒಂದು ಅಕ್ಕಿ ಜೋಳದ ಕಾಳು ತಯಾರು ಮಾಡಿಲ್ಲ, ರಕ್ತದ ಒಂದು ಹನಿ ತಯಾರು ಮಾಡಿಲ್ಲ. ಆದ್ರೆ ಜಗತ್ತಿಗೆ ನಿಜವಾದ ಅನ್ನದಾತ ಅಂದ್ರೆ ರೈತ. ಅಂಥ ಒಕ್ಕಲಿಗೆ ಮುದ್ದಣ್ಣವರು ನಾ ಎಲ್ಲಕ್ಕಿಂತ ಸುಖಿಯಾಗಿದ್ದೀನಿ ಅಂದ್ರೆ ಈ ಶರೀರ ಮ್ಯಾಗ ಹೇಳ್ತಾರೆ, ಅಂಗವೇ ಭೂಮಿಯಾಗಿ. ನನ್ನ ಇದು ಈ ಭೂಮಿ ಈ ಶರೀರಕ್ಕೆ ಹೋಲಿಕೆ ಮಾಡಿದ್ದಾರೆ. ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ. ಅಂದ್ರೆ ಏನದ, ನಾನೇನು ಸ್ವಚ್ಛ ಇಟ್ಟಿನಿ, ಅಂಗವೇ ಭೂಮಿಯಾಗಿ, ಲಿಂಗವೇ ಬೆಳೆಯಾಗಿ. ಎಂಥ ವಿಶ್ವಾಸವೆಂಬ ಬೀಜ ಬಿತ್ತಿ ಬೆಳೆದು, ವಿಶ್ವಾಸ ಅಂದ್ರೆ ದೇವರನ್ನೇ ನಾನು ಬೆಳೆಸ್ತಾ ಇದ್ದೀನಿ. ಅಂಥ ವಿಶ್ವಾಸ ನಂಬಿಕೆ ಮೇಲೆ ಇದೆಲ್ಲ ನಡೆದಿದೆ. ಒಂದು ಘಟನೆ ನೆನಪು ಬರ್ತದೆ. ತಾಯಿ ಸಂಸ್ಕಾರ ಚಲೋ ಕೊಟ್ಟಳಲ್ಲ, ಒಂದು ಸಾರಿ ಏನಾಗ್ತದ, ಕಡು ಬಡತನ ಮನೆತನ. ಅಂಥ ಬಡತನ ಮತ್ತೆ ಯಾರಿಗೂ ಬರಬಾರ್ದು. ಸರ್ಕಾರಿ ಜಮೀನದಾಗ ಚಪ್ಪರ ಹಾಕೊಂಡು ಜೀವ ಇರ್ತಾರೆ. ತಂದೆ ತೀರ್ ಹೋಗ್ತಾನೆ. ತಾಯಿ ಯಾವುದೋ ಬಾವಿನೋ ನದಿನೋ ನೋಡಿ, ಏನು ದೇವ್ರೆ ಇಷ್ಟೊಂದು ಕಷ್ಟನ, ಮೊದಲೇ ನನಗೆ ಬಡತನದ ನೋವು, ನನಗೆ ಎಲ್ಲ ರೀತಿಯಿಂದ ಸಮಸ್ಯೆಗಳು,
ಅಂಥದ್ರಲ್ಲಿ ನನ್ನ ಯಜಮಾನನ ತಗೊಂಡು ಹೋದಿಯಲ್ಲ ದೇವರೇ, ನಿನ್ನ ಬಳಿ ಇಷ್ಟೊಂದು ಕರುಣೆ ಇಲ್ಲಲ್ಲ, ಇಷ್ಟೊಂದು ನಿನ್ನ ಬಳಿ ದಯ ಇಲ್ಲಲ್ಲ, ನಾನು ಹೆಂಗೆ ಜೀವನ ನಡೆಸಲಿ ಅಂತಿ ಯಾವುದೋ ಬಾವಿಗೆ ತಾಯಿ ಹೋಗ್ತಾ ಇದ್ದಳು. ಗುರುಗಳು ಬಂದು ಹೇಳ್ತಾರೆ, ಏ ತಾಯಿ, ನಿನ್ನ ಭವಿಷ್ಯ ಭಾಳ ಎತ್ತರ ಮಟ್ಟಕ್ಕೆ ಬೆಳಗ್ತದ. ನೀನು ಬಾವಿ ಕಡೆ ಮುಖ ಮಾಡಬೇಡ. ನೀನೇನಾದರೂ ಇದ್ರೆ ನಿನ್ನ ಮಗನಿಗೆ ಬೆಳೆಸು. ನೀ ಬೆಳೆಸ್ದಿ ಅಂದ್ರೆ ಜಗತ್ತಿನಾಗ ನಿನ್ನ ಮಗನಕ್ಕಿಂತ ದೊಡ್ಡ ಶ್ರೀಮಂತ ಯಾರೂ ಇರಲ್ಲ, ನಿನ್ನ ಮಗನೇ ಇರ್ತಾನಂತ ತಾಯಿಗೆ ಒಬ್ಬರು ಮಹಾತ್ಮರು ಸಂತರ ಮಾತು ಹೇಳ್ತಾರೆ. ಅದು ಒಂದು ಮಾತು ಕೇಳಿರ್ತಕ್ಕಂಥ ತಾಯಿ ಬಾವಿ ಕಡೆ ಇಡ್ತಕ್ಕಂಥ ಹೆಜ್ಜೆ ಮನೆ ಕಡೆ ಹೆಜ್ಜೆ ಇಡ್ತಾಳೆ, ಮನೆ ಕಡೆ ಹೋಗ್ತಾಳೆ. ಅದೇ ಛಪ್ಪರ ಮನೆಯ ಜೀವನ ನಡೆಸ್ತಾಳೆ. ಜೀವನ ನಡೆಸಿ ಮನೆಗೆ ಹೋಗಿ ಪಾತ್ರೆಗಳನ್ನು ತಿಕ್ಕೋದು, ಬಟ್ಟೆಗಳನ್ನು ತೊಳೆಯೋದು, ಕಸ ಗೂಡಿಸೋದು, ಅಡುಗೆ ಮಾಡೋದು, ಸಾರಣಿ ಹಾಕೋದು, ಈ ರೀತಿ ಮಗನಿಗೋಸ್ಕರ ಜೀವನವನ್ನು ತಾಯಿ ಸಾಗಿಸ್ತಾ ಇರ್ತಾಳೆ, ಮಗನಿಗೆ ಓದಿಸ್ತಾ ಇರ್ತಾಳೆ. ಒಂದು ದಿವಸ ಮಗ ದೊಡ್ಡವನಾಗ್ತಾನೆ. ಕಾಲೇಜ್ ಮಟ್ಟಕ್ಕೆ ಬಂದಾಗ ತಾಯಿದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತದೆ. ಆಗ ಅವ್ವ ನಿಮ್ಮ ಮನೆಯಲ್ಲಿರು, ಈಗ ಮುಂದೆ ಏನದ ನಾ ಎಲ್ಲ ಮಾಡ್ತೀನಂತ ಹೇಳಿ ನನ್ನ ಸಲುವಾಗಿ ಇಷ್ಟೆಲ್ಲ ಕಷ್ಟ ನನ್ನ ತಾಯಿ ಪಡ್ಲತ್ತಾಳೆ. ನಾನು ಏನಾದರೂ ಮಾಡಬೇಕಲ್ಲ ಅಂತ ತಿಳ್ಕೊಂಡು ಮಗ ಅವನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ದ. ಕೆಲಸ ಮಾಡ್ಲತ್ತ ಹಗಲತ್ತು ಓದೋದು, ರಾತ್ರಿ ಹೊತ್ತಿಗೆ ಈ ದಾಲ್ ಮಿಲ್ದಲ್ಲಿ ಕೆಲಸ ಮಾಡ್ಲತ್ತ. ಒಂದು ದಿವಸ ತಾಯಿಗೆ ವಿಪರೀತ ಜ್ವರ, ಏನು ಇರ್ತಾಳೋ ಅಥವಾ ಜೀವ ಕಳ್ಕೊತಾಳೋ ಅನ್ನೋ ಪರಿಸ್ಥಿತಿಗೆ ತಾಯಿ ಇದ್ದಳು. ಮಗ ಓಡೋಡಿ ಬಂದು ನೋಡ್ತಾನೆ, ಅವ್ವ ನೀ ಚಿಂತೆ ಮಾಡಬೇಡ, ನಿನಗೆ ಉಳಿಸ್ಕೊಂಬ ಜವಾಬ್ದಾರಿ ನಂದು, ನಾ ಮಾತ್ರೆ ತಗೊಂಡು ಬರ್ತೀನಿ, ಚಿಂತೆ ಮಾಡಬೇಡ ಮಗ, ನನಗೆ ಜ್ವರ ಭಾಳವ, ನನಗೆ ತ್ರಾಸ ಆಗ್ಲತ್ತದ. ಅವ್ವ ನಿನಗೆ ಏನೇನೂ ಆಗೋದಿಲ್ಲ, ನಾನು ವಿಶ್ವಾಸ ಕೊಡ್ಲತ್ತೀನಿ. ಅವಾಗ ಮಗ ತಾಯಿದಿಂದ ಹೋಗ್ತಾನೆ. ರಾತ್ರಿ ಹೊತ್ತೆಲ್ಲ ಹಗಲು ಕೆಲಸ ಮಾಡಿ, ರಾತ್ರಿ ಹೊತ್ತು ಕೆಲಸ ಮಾಡಿ, ಮಧ್ಯರಾತ್ರಿಯಲ್ಲಿ ಮನೆಗೆ ಬರ್ತಾ ಇರ್ತಾನೆ. ವಿಶ್ವಾಸವೆಂಬ ಬೀಜ ಬಿತ್ತಿ ಬೆಳೆದು ಉಂಡು ಸುಖಿಯಾಗಿದ್ದೇನು ಕಾಮ ಭೀಮ ಜೀವನದ ಒಡೆಯ. ಕೆಲಸ ಮುಗಿಸ್ಕೊಂಡು ಮೆಡಿಕಲ್ದಲ್ಲಿ ಔಷಧ ಎಲ್ಲ ತಗೊಂಡು ಬರ್ತಾ ಇರ್ತಾನೆ ದಾರ್ಯಾಗ. ಮಧ್ಯರಾತ್ರಿ 1 ಗಂಟೆ ಆಗಿದ್ದಿರ್ತದೆ. 1 ಗಂಟೆ ಸುಮಾರಿಗೆ ಬರುವ ದಾರಿದಾಗ ಒಂದು ಚಿನ್ನದ ಉಂಗುರ ಹೊಳಿತಾ ಇರ್ತದೆ. ಅದು ನೋಡ್ತಾನೆ ಮಗ. ನೋಡಿದ ತಕ್ಷಣ ಕೂಗ್ತಾನೆ, ಯಾರೂ ಓ ಅನ್ನೋದಿಲ್ಲ. 10-15 ನಿಮಿಷ ದಾರಿ ಕಾಯ್ತಾನೆ, ಯಾರೂ ಬರೋದಿಲ್ಲ. ಕಣ್ಣೀರು ಹಾಕ್ತಾನೆ, ಅಯ್ಯೋ ಭಗವಂತನೇ, ಅಯ್ಯೋ ದೇವ್ರೆ, ಅವ್ರು ಕಳ್ಕೊಂಡವ್ರು ಎಷ್ಟು ದುಃಖದಾಗಿದ್ದಿರ್ಬೇಕಂತ ಕಣ್ಣೀರು ಹಾಕ್ತಾ ಇರ್ತಾನೆ. 15-20 ನಿಮಿಷದ ನಂತರ ಚಿನ್ನದ ಉಂಗುರು ಯಾರೂ ಬರಲ್ಲ, ಅವತ್ತು ತಗೋತಾನೆ. ಅವತ್ತು ತೆಗೆದುಕೊಂಡು ನೇರವಾಗಿ ಮನೆಗೆ ಹೋಗೋದಿಲ್ಲ. ಇದು ಯಾರ್ದದ ಅವ್ರಿಗೆ ಮುಟ್ಟಿಸೇ ಹೋಗ್ಬೇಕಂತಕ್ಕಂಥ ಒಂದು ಛಲ ಅವನ ಬಳಿ ಇರ್ತದೆ. ಆವಾಗ ಯಾರ ಮನೆಗೆ ಹೋಗಲಿ, ಊರಿನ ಪ್ರಮುಖರು ಯಾರು, ಊರಿನ ಮುಖ್ಯಸ್ಥರು ಯಾರು ಅಂತಿ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಆ ಮನೆಗೆ ಹೋಗಿ ಬಾಗಿಲು ಬಾರಿಸ್ತಾನೆ. ಯಜಮಾನ್ರೆ, ನಾ ಬರುವಾಗ ದಾರ್ಯಾಗ ಹಿಂಗೆ ಒಂದು ಚಿನ್ನದ ಉಂಗುರು ಸಿಕ್ಕ್ಯದ್ರಿ, ಇದು ಯಾರ್ದದ ಗೊತ್ತಿಲ್ಲ ರೀ, ಇದು ಯಾರ್ದದ ಅವ್ರಿಗೆ ಕೊಡ್ಬೇಕ್ರಿ ಅಂತಾನೆ. ಆಗ ಯಜಮಾನ್ ಅಂತಾನೆ, ಮಗ ನಾ ಕೊಡ್ತೀನಿ, ನೀವು ಹೋಗು ಅಂತಾನೆ. ಇಲ್ಲ, ಇದು ನೀವು ಹೆಂಗೆ ಕೊಡ್ತೀರಿ, ಪಾಪ ಅವ್ರು ಭಾಳ ದುಃಖದಾಗಾರ, ಅವ್ರು ಭಾಳ ತ್ರಾಸ. ಇಲ್ಲ ಮಗ, ನಾಳೆ ಬೆಳಗ್ಗೆ ಡೊಂಗುರು ಹಾಕಿಸ್ತೀನಿ, ಯಾರ್ದದ ಅವ್ರಿಗೆ ಮುಟ್ಟಿಸ್ತೀನಿ. ಆವಾಗ ಮಗನಿಗೆ ಭಾಳ ಖುಷಿ ಆಗ್ತದೆ. ಆಯ್ತು ಯಜಮಾನ್ರೆ, ದಯಮಾಡಿ ಇಷ್ಟು ಮಾಡಿರಿ, ನಿಮ್ಮ ಪುಣ್ಯ ಹತ್ತದ, ಇದು ಯಾರ್ದದ ಅವ್ರಿಗೆ ಕೊಡ್ರಿ. ಅದಿಷ್ಟು ಯಜಮಾನ ಕೊಟ್ಟು ಮಗ ಓಡೋಡು ಔಷಧ ಕೈದಾಗಿದ್ದು ತಗೊಂಡು ತಾಯಿ ಹತ್ತಿರ ಮಧ್ಯರಾತ್ರಿ 2 ಗಂಟೆಗೆ ಹೋಗ್ತಾನೆ. ತಾಯಿ ಕಣ್ಣೆಲ್ಲ ಹೊರಗೆ, ಆಗ ನಿದ್ರೆ ಬರಲ್ಲ, ತ್ರಾಸು ವಿಪರೀತ ಆಗಿದ್ದಿರ್ತದೆ. ಆಗ ಮಗ ಹೋಗ್ತಾನೆ 2 ಗಂಟೆ ನಂತರ. ಆಗ ತಾಯಿ ಎಲ್ಲ ಕೇಳ್ತಾಳೆ, ಮಗ ಇಷ್ಟ್ಯಾಕೆ ತಡ ಮಾಡಿದ ಮಗ ಅಂತ ಕಣ್ಣೀರು ಹಾಕೋತಾ ಕೇಳ್ತಾಳೆ. ಆಗ ಮಗ ಹೇಳ್ತಾನೆ, ಅವ್ವ ನಾನು ಹೀಗೆ ಔಷಧ ತಗೊಂಡು ಬರುವಾಗ ಯಾರೋ ಒಬ್ಬರು ಚಿನ್ನದ ಉಂಗುರು ಇಟ್ಟಿದ್ರು, ನನಗೆ ಕಳೆದು ಹೋಗ್ಯದ, ಅಲ್ಲಿ ಸಿಕ್ಕಿತ್ತು, ಕೊಡ್ಬೇಕಂತ ಇಷ್ಟೆಲ್ಲ ನಾನು ಒದ್ದಾಡಿದೆ,
ಕೊನೆಗೆ ಯಜಮಾನ ಕೊಟ್ಟು ಬಂದೆ. ಆಗ ತಾಯಿಗೆ ಭಾಳ ಖುಷಿ ಆಯ್ತು. ಆ ತಾಯಿ ಅಂದಳು, ಮೈಮೇಗಿದ್ದ ಚಾದರ ತೆಗೆದಳು, ಮಗ ಮಗ ನನ್ನ ಮೈದಾಗ ಜ್ವರ ಈಗ ಹೋದು ಮಗ, ನನ್ನ ಜೀವನ ಸಾರ್ಥಕ ಆಯ್ತು. ನಾ ಜನ್ಮ ತಾಳಿ ಈ ಜಗತ್ತಿನಾಗ ನನ್ನ ಮಗನೊಟ್ಟು ಶ್ರೀಮಂತಿ ಜಗತ್ತಿನಾಗ ಯಾರೂ ಇಲ್ಲ ಅಂತಿ ತಾಯಿಗೆ ಕಣ್ಣಾಗ ಆನಂದದ ಭಾಷ್ಪ. ವಿಶ್ವಾಸವೆಂಬ ಬೀಜ ಬಿತ್ತಿ ಬೆಳೆದು ಉಂಡು ಸುಖಿಯಾಗಿದ್ದೆನು ಕಾಮ ಭೀಮ ಜೀವನದ ಒಡೆಯ. ತಾಯಿ ಮಗನ ಇದು ವಿಶ್ವಾಸ. ಈ ಜೀವನ ಅಂತಕ್ಕಂಥದ್ದು ಹಣನೇ ನಮಗೆ ಕೊನೆಯಲ್ಲ, ಶ್ರೀಮಂತಿಕೆನೇ ಕೊನೆಯಲ್ಲ. ಮತ್ತೊಂದು ಅದರ ಸಲಕ್ಕೆ ಬಸವಣ್ಣವ್ರು ಹೇಳಿದ್ದೇನು, ಸ್ವರ್ಗ ಅಂತ ಹಣಕ್ಕನ್ಲಿಲ್ಲ, ಬಂಗಾರಕ್ಷ ಸ್ವರ್ಗ ಅನ್ಲಿಲ್ಲ, ಆಚಾರವೇ ಸ್ವರ್ಗ ಅಂತ ಬಸವಣ್ಣವ್ರು ಹೇಳಿದ್ರು. ನಮ್ಮ ನಡೆ ನುಡಿ ನಮ್ಮ ಆಚರಣೆಗಳೆಲ್ಲ ವ್ಯಕ್ತಿತ್ವ ಮತ್ತೊಬ್ಬರಿಗೆ ಆದರ್ಶ ರೀತಿಯಲ್ಲಿ ಇರಬೇಕು, ಮತ್ತೊಬ್ಬರಿಗೆ ಕಣ್ಣೀರು ಸುಡ್ತಕ್ಕಂಥದ್ದಾಗಬೇಕು. ಅಂಥ ಕಾರ್ಯ ಎಲ್ಲರದಿಂದ ಅದು ನಡೀಲಿ ಅಂತಕ್ಕಂಥ ಮಾತನ್ನು ಹೇಳಿ, ಈ ರಾಷ್ಟ್ರದ ಒಂದು ಸುಮಾರು ದಿನದಿಂದ ಈ ಕಾರ್ಯಕ್ರಮ ಭಾಳ ಯಶಸ್ವಿ ರೀತಿಯಲ್ಲಿ ಎಲ್ಲರೂ ನಡೆಸ್ಕೊಂಡು ಬಂದಿರಿ. ನಿಜಕ್ಕೂ ಇಲ್ಲಿ ಭಾಳ ಬುದ್ಧಿವಂತರಿದ್ರಿ. ಒಬ್ಬರಿಗಿಂತ ಒಬ್ಬರು ನಾನು ಮಾತಾಡ್ತೀನಲ್ಲ, ನನಗಿಂತ ನೀವು ಚಲೋ ಮಾತಾಡೋರಿದ್ದೀರಿ. ಆದರೆ ಇದ್ರ ಎಲ್ಲರಿಗಿಂತನೂ ಆಚರಣೆ, ನಮ್ಮ ವ್ಯಕ್ತಿತ್ವ, ನಮ್ಮ ನಡೆ ನುಡಿ ಪರಿಶುದ್ಧ ಇತ್ತಂದ್ರೆ ಜಗತ್ತಿನಾಗ ಅವನಷ್ಟು ಶ್ರೀಮಂತ ಯಾರೂ ಇಲ್ಲ, ಅವನಷ್ಟು ಶ್ರೀಮಂತ ಯಾರ್ಯಾರೂ ಇಲ್ಲ. ಅಂಥ ಶ್ರೀಮಂತಿಕೆ ಎಲ್ಲರ ಬಲ್ಲಿ ಅದು ಹೆಚ್ಚಿಸಲಿ. ಅದಕ್ಕೆ ಇವತ್ತು ಬೆಲೆ ಇದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತಿನ ದಿವಸ ಬಹುದೂರದಿಂದ ಹೇಳಿದ ತಕ್ಷಣ ಪೂಜಾ ತಾಯಿಯವರು ಸುಮಾರು ವರ್ಷದಿಂದ ನಾವು ಕರಿಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮದಿತ್ತು. ಅವ್ರಿಗೆ ಹೇಳಿದ ತಕ್ಷಣ, ಅವರಿಗೆ ನಿನ್ನೆ ಹೇಳಿದ ತಕ್ಷಣ ಇವತ್ತು ಬಂದು ನಮ್ಮೆಲ್ಲ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಒಳ್ಳೊಳ್ಳೆ ಮಾತುಗಳನ್ನ ಆಡಿದ್ದಾರೆ. ನಿಜಕ್ಕೂ ಹೆಣ್ಮಕ್ಕಳ ಬಲ್ಲಿ ಭಾಳ ದೊಡ್ಡ ಶಕ್ತಿ ಇರ್ತದೆ. ಆದ್ರೆ ಆ ಶತ್ರು ಎಂಬುದು ಅಳಿತಂದ್ರೆ ಭಾಳ ಎತ್ತರ ಮಟ್ಟಕ್ಕೆ ಬೆಳೀತೀರಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಈ ರಾಷ್ಟ್ರದ ಬಗ್ಗೆ ಪ್ರೇಮ, ಶ್ರದ್ಧೆ, ನಿಷ್ಠೆ, ನಾನು ಏನು ಬಳಸ್ತೀನಲ್ಲ ವಸ್ತುಗಳು ಅದು ಎಲ್ಲ ರಾಷ್ಟ್ರದ ಹಿತನೇ. ನೀವೀಗ ರೂಮಿನಾಗ ಹೋಗ್ತೀರಿ, ನಿಮ್ಮ ಬಾಗಿಲು, ಕಿಟಕಿ, ಲೈಟು, ನೀರು ಪ್ರತಿಯೊಂದು ಅದು ರಾಷ್ಟ್ರದ ಹಿತನೇ. ಅದು ಉಳಿಸಿದ್ರಿ, ನಿಮ್ಮದು ನೀವು ಚಲೋ ಇಟ್ಕೊಂಡ್ರಿ ಅಂದ್ರೆ ಅದು ರಾಷ್ಟ್ರಕ್ಕೆ ನೀವು ಶ್ರೀಮಂತ ಮಾಡಿನಂಗೆ. ನೀವು ಬೇರೆ ಕಡೆ ಹೆಜ್ಜೆ ಇಡಬೇಕಾಗಿದ್ದಿಲ್ಲ. ಇವತ್ತು ನೋಡ್ರಿ, ನಮ್ಮ ಗುರುಕುಲದಿಂದ ಎಷ್ಟೋ ಹಳ್ಳಿಗಳಿಗೆ ಹೋಗಿ ಸ್ವಚ್ಛ ಮಾಡಿ ಇವತ್ತು ಗುರುಕುಲ ವಿದ್ಯಾರ್ಥಿಗಳು ಗುರುಕುಲಕ್ಕೆ ಬಂದಾರ. ಇಡೀ ಹಳ್ಳಿ ಎಲ್ಲ ಸ್ವಚ್ಛ ಮಾಡ್ಯಾರ. ಇದು ನಿಜಕ್ಕೂ ಇದು ಮಾದರಿ ಕಾರ್ಯ. ಅವರು ಸ್ವಚ್ಛತೆ ಮಾಡಿದ ಸಲುವಾಗಿ ಅವರಿಗೆ ಸನ್ಮಾನ ಹೆಂಗೆ ಮಾಡ್ಯಾರ ಗೊತ್ತದ ಇಲ್ಲ? ಇಲ್ಲಿ ಯಾರಿದ್ದೀರಪ್ಪ ಹೋಗಿನವರು? ಇಲ್ಲಿ ಆಗಲಿ, ಇಲ್ಲೆಲ್ಲ ಹಳ್ಳಿದಾಗ ಅವರಿಗೆ ಒಂದೊಂದು ಕಡೆ ಹೆಂಗೆ ಸನ್ಮಾನ ಮಾಡ್ಯಾರಂದ್ರೆ, ಕಸ ಗೂಡು ಸ್ವಚ್ಛ ಮಾಡಿ ಬಂದಿನ ಸಲುವಾಗಿ ಆ ಒಲಿಂಪಿಕ್ಸ್ದಾಗ ಗೆದ್ದು ಬಂದ್ರೆ ಹೆಂಗೆ ಸನ್ಮಾನ ಮಾಡ್ತಾರೆ ನೋಡ್ರಿ. ಪುಷ್ಪವೃಷ್ಟಿ ಮೂಲಕನೇ ಅವರಿಗೆಲ್ಲ ಗುರುಕುಲ್ ಕರ್ಕೊಂಡು ಬಂದಾರ. ಈ ತಳವಾಡ ಗ್ರಾಮದಾಗ ಮತ್ತು ಬೇರೆ ಬೇರೆ ಹಳ್ಳಿಯಲ್ಲೆಲ್ಲ ಆ ಗೌರವದಿಂದ ನೋಡ್ಯಾರ. ಅಂದ್ರೆ ನಾವು ಭಾರತದ ಸಮೃದ್ಧಿ ಇಟ್ಕೊಂಡು ನಾವು ಮಾಡಿದಾಗ ನಮಗೆ ಭಾಳ ಬೆಲೆ ಇರ್ತದೆ. ಆ ದಿಶೆಯಲ್ಲಿ ನಿಮ್ಮಲ್ಲಿ ಎಲ್ಲರ ಬಲ್ಲಿ ಕಲ್ಪನೆ, ಈಗ ನಾನು ಇಲ್ಲಿ ಕುಂತೀನಿ ಇದು ನಂದು, ಇಲ್ಲದು ಹೋಗ್ತೀನಿ ಮತ್ತೊಂದು ಕಡೆ ಕೂಡ್ತೀನಿ ಅದು ನಂದು, ಅದು ಸರ್ಕಾರದೇ ಇರಲಿ ಖಾಸಗಿನೇ ಇರಲಿ, ಅದು ಬಳಸೋದು ಯಾವುದೇ ಇದ್ದರೂ ಇದು ನನ್ನ ಭಾರತ, ಇದು ನನ್ನ ಭಾರತ ಅಂತಕ್ಕಂಥ ಒಂದು ಇದು ಇಟ್ಕೊಂಡು ನೀವೆಲ್ಲರೂ ಅದನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯ ಮಾಡಿದಾಗ ರಾಷ್ಟ್ರದ ಒಂದು ಬೆಳವಣಿಗೆ ನಿಮ್ಮದಿಂದ ಆಗ್ತದೆ ಅಂತಕ್ಕಂಥ ಮಾತನ್ನು ತಿಳಿಸಿ, ಇಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಳ ಎಲ್ಲರೂ ಚಲೋ ಮಾಡಿದ್ದಾರೆ. ವಿಶೇಷವಾಗಿ ರಾಷ್ಟ್ರಗೀತೆ, ಸ್ವಾಗತ, ನಿರೂಪಣೆ ಎಲ್ಲರೂ ಸರಿಯಾಗಿ ಮಾಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ಕೊಡ್ತೀನಿ. ಶರಣು ಶರಣಾರ್ಥಿ. On the special occasion of Azadi Ka Amrit Mahotsav, let us begin with our traditional dance, that is Bharatanatyam, by Shushti Rajkumar Haliked.
ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಜನ್ಮವೇ ದೇವರ ದಾನ ಲೋಕವೇ ತುಂಬಿದೆ ದೇವರ ಪ್ರೇಮ ಪಗರಿ ದರಿ ಗರಿ ಗ ಪಗ ಪದ ಪದ ಸರಿ ಗ ಪದ ದರಿ ಗ ಪರಪ್ರೇಮದಲ್ಲಿ ದೇವರ ವಾಸ ಪರಸೆರೆಯಲ್ಲಿ ದೇವ ಸನ್ಮಾನ ಪ್ರೇಮವು ಸಹಿಸುವುದು ಪ್ರೇಮವು ಕ್ಷಮಿಸುವುದು ಪ್ರೇಮಕ್ಕೆ ಸಾವಿಲ್ಲ ಪ್ರೇಮವೇ ಸರ್ವಸ್ವ ಪ್ರೇಮವೇ ಸತ್ಯ ಪ್ರೇಮವೇ ನಿತ್ಯ ಪ್ರೇಮದಿಂದ ಒಂದಾಗೋಣ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಒಂದೇ ಸೂರ್ಯ ಒಂದೇ ಭೂಮಿ ಒಂದೇ ಗಾಳಿ ಭೇದವಿನ್ನೇಕೆ ತತ್ತದೀಂ ತಕ್ಕಿಟ ತತ್ತದೀಂ ತಕ್ಕಿಟ ತತ್ತದೀಂ ತಕ್ಕಿಟ ತಗಿಡದರ್ಗಿಡ್ತಾಂ ತತ್ತದೀಂ ತಕ್ಕಿಟ ತತ್ತದೀಂ ತಕ್ಕಿಟ ತತ್ತದೀಂ ತಕ್ಕಿಟ ತಗಿಡದರ್ಗಿಡ್ತಾಂ ತಗಿಡದರ್ಗಿಡ್ತೋಂ ತಗಿಡದರ್ಗಿಡ್ತೋಂ ತಗಿಡದರ್ಗಿಡ್ತಾಂ ಜಾತಿ ಭಾಷೆಯು ಪ್ರೇಮದ ಬೆಸುಗೆ ಮೇಲು ಕೀಳು ಕಲಹವು ಏಕೆ ಸ್ವಾರ್ಥವ ತ್ಯಜಿಸೋಣ ದ್ವೇಷವ ಅಳಿಸೋಣ ಹಂಚುತ್ತ ಬಾಡೋಣ ಸಮಾನತೆ ಬೆಳಗೋಣ ಕೆಲವೇ ದಿನದ ಈ ಬದುಕಲ್ಲಿ ಲೋಕ ಶಾಂತಿಗೆ ಬೇಡೋಣ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಮುಗಿದು ಸ್ವಾಗತ ಪ್ರೇಮದ ಮಂತ್ರಣ ಸೃಷ್ಟಿಕರ್ತ ದೇವರ ಪಾದಕ್ಕೆ ಈ ಸಭೆಯ ಸಮರ್ಪಣ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ ಸಂಭ್ರಮದ ಈ ಉತ್ಸವ ಹೃದಯದ ಸುಸ್ವಾಗತ
अद्भुत आजा जिंद शामी आने के तले, आजा जरी वाले नीले आसमाने के तले। आजा आजा जिंद शामी आने के तले, आजा जरी वाले नीले आसमाने के तले। सच्ची मैंने जान गवाई है, नच नच कोयलों पे रात बिताई है। अखियों की नींद मैंने फूकों से उड़ा दी, गिन गिन तारे मैंने उंगली जलाई है। आजा आजा जिंदे शामी आने के तले, आजा सारी वाले नीले आसमान के तले।
है प्रचंड बोल मस्तकों के झुंड, आज जंग की घड़ी की तुम गुहार दो। प्रचंड बोल मस्तकों के झुंड, आज जंग की घड़ी की तुम गुहार दो। आन बान शान या की जान का हो दान, आज एक धनुष के बाण पे उतार। वतन का भी हक था, ना देख मुझे यूं मुड़ मुड़ के, तेरा मेरा साथ यहीं तक था। ये तेरी ज़मीं तेरे खून से ही तो सजती संवरती है रांझे, तेरे इश्क की मैं हकदार नहीं, तेरी हीर तो धरती है रांझे। तेरी मिट्टी में मिल जावा गुल बन के, मैं खिल जावा, इतनी सी है दिल की आरज़ू। तेरी नदियों में बह जावा, तेरे खेतों में लहरावा, इतनी सी है दिल की आरज़ू। मातरम वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम, वंदे मातरम।
वतन तुझे सलाम है, तू आन है मेरी, तू ही तो घर, तू ही बसर, पहचान तू मेरी। वाकई में दिल भर आता है अपने देश, अपने वतन की आज़ादी को याद कर। कहते हैं बहुत संघर्ष के बाद हमने इस आज़ादी को पाया है, पर क्या हम आज वाकई में आज़ाद है? क्या आज देश का हर नागरिक आज़ाद है? बिल्कुल नहीं। नजर दौड़ाइए और देखें कि हमारे आसपास क्या हो रहा है। हमें अंग्रेजों से तो आज़ादी जरूर मिली, लेकिन आज भी हम सामाजिक बुराइयों की बेड़ियों से जकड़े हुए हैं। कभी धर्म के नाम पर तो कभी मजहब या भाषा के नाम पर एक दूसरे को आज भी मारा काटा जा रहा है। महंगाई इतनी बढ़ गई है कि किसी गरीब को एक वक्त की रोटी मिलना भी मुश्किल है। इंडिया राइजिंग, इंडिया शाइनिंग। भारत तरक्की तो कर रहा है, लेकिन क्या वो तरक्की आम आदमी तक पहुंच रही है? गरीब और अमीर के बीच का फासला दिन पे दिन बढ़ता ही जा रहा है। लाल बहादुर शास्त्री ने कहा था, जय जवान जय किसान। तो फिर क्यों किसान आज आत्महत्या कर रहा है? क्यों बेरोजगारी है? क्यों गरीबी बढ़ती ही जा रही है? क्यों आज लाखों बेघर है? राजनीति में तो केवल भ्रष्टाचार ही है। समाज कल्याण के नाम पर अरबों रुपयों का हेरफेर होता है। हर व्यक्ति लालच में फंसा हुआ है। रिश्वतखोरी, धोखाधड़ी, लूटमार, आतंकवाद, नक्सलवाद, जात पात, भेदभाव, ये सब लोगों को केवल तबाही की ओर ही ले जा रहे हैं। पाप और गुनाहों का अंधेरा तब तक नहीं हटेगा जब तक आजादी और इंसाफ का मौसम नहीं आएगा। सारी दुनिया भर के 40% गरीब लोग जिस देश में रहते हो, क्या वो देश आजाद है?
सवाल बहुत, मसले बहुत, अंधकार बहुत। इंसान गुलामी में है और सबसे बड़ी गुलामी है गुनाह की। कौन चुकाएगा गुनाह की कीमत? कौन दूर करेगा गुनाह की फितरत? कौन आजाद करेगा पाप की बेड़ियों से? इंसान हार जाता है और हारता रहेगा। शीतलां सस्य श्यामलां मातरं वन्दे
यहाँ अपनी भी थोड़ी अदा थोड़ा अंदाज है। ऐसे हैं चाहे वैसे हैं, अरे जो भी है जैसे हैं, खुद पे हम नाज है। जाने ना हमको ये जमाना, चाहो तो हमको आज़माना। यारबाज हम, चालसाज हम, इश्कबाज दिलवाले, कहते हैं हमको प्यार से इंडिया वाले, छू लेते दिल के तार से इंडिया वाले, हर जीत जीत ले हार से इंडिया वाले, दुश्मन के छक्के छुड़ा दे हम इंडिया वाले, दुश्मन के छक्के छुड़ा दे हम इंडिया वाले। सुनो गौर से दुनिया वालों, बुरी नजर ना हम पे डालो। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। सुनो गौर से दुनिया वालों, बुरी नजर ना हम पे डालो। चाहे जितना जोर लगा लो, सबसे आगे होंगे हिंदुस्तानी। हमने कहा है, तुम भी कहो। हमने कहा है जो तुम भी कहो। Like you didn't bring my tempo up again. My head's in a spin. You sent my body to a place it's never been. Baby, won't you let me keep you up all night? Let the morning come closer. You sent me so high, now the ceiling can hold us. Listen to my heart, let the rhythm control ya. I'll be there when you need my love. Just follow the beat on my drum. It goes. Like I didn't let your love go to my head. Oh, I'm in a spin. You sent my body to a place it's never been. Oh, no. Thinking about you, making my body behave so crazy. Oh, you make me wanna sway slow. You push up on me, baby, you got me for days. So you do. Baby, won't you let me keep you up all night? Beat on my drum. It goes. दिल से जुनून तक है जाना, हर कतरा बोल रहा। मैं लड़ जाना है लहू में एक चिंगारी। सिद्ध से जुनून तक है जाना, हर कतरा बोल रहा। छल्ला सिर ते बन के कफन जब तुरिया, तन के मौत नू वाचा, मारे थर थर कंबदे सारे। छल्ला सिर ते बन के कफन जब तुरिया, तन के मौत नू वाचा, मारे थर थर कंबदे सारे। को चाहिए ना कोई और सहारा। जगह जिते ते मिलन बधाइयां, जगह जिते जगह जिते ते मिलन बधाइयां, जगह जिते ते मिलन बधाइयां। के आया है फतेह करके सूरमा, सूरमा के माने है जन्मया एक सूरमा, सूरमा सूरमा सूरमा।
ನೋಡಿ, ಇದೇ ಒನಕೆ ಓಬವ್ವನ ಕಿಂಡಿ. ಓಬವ್ವ ಅಂದ್ರೆ ಯಾರ್ರಿ? ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಮದಿಸಿದ ಕರಿಯ ಮದವಡಗಿಸಿದ ಮದಕರಿ ನಾಯಕರಾಳಿದ ಕೋಟೆ. ಕ್ಷೇಮವೇ? ಹೌದು ಮಹಾಪ್ರಭು, ಹೌದು. ತಮ್ಮ ಆಳ್ವಿಕೆಯಿಂದ ರಾಜ್ಯದ ಎಲ್ಲ ಜನತೆ ಶಾಂತಿ, ನೆಮ್ಮದಿ, ಸುಭಿಕ್ಷೆಯಿಂದ ಇದ್ದಾರೆ. ಆದರೆ ಆದರೆ ಏನು ಆದರೆ ಪ್ರಭು ಪ್ರಭು ನಮ್ಮ ವೈರಿ ಹೈದರಾಲಿಯ ಬಗ್ಗೆ ಸ್ವಲ್ಪ ಎಚ್ಚೆತ್ತುಕೊಳ್ಳುವುದು ಒಳಿತು. ಓಹೋ, ಹೈದರಾಲಿ ನಮ್ಮಿಂದ ಸತತ 3 ಬಾರಿ ಸೋತು ಓಡಿ ಹೋದ ಹೇಡಿಯಲ್ಲವೇ ಆತ? ಪ್ರಭು, ಸರಿಯಿದೆ ಸರಿಯಿದೆ, ತಮ್ಮ ಅನಿಸಿಕೆ ಸರಿಯಿದೆ. ಆದರೆ ಆತ ಬಲೂ ಕಪಟತನದಿಂದಲೇ ಹೊಂಚು ಹಾಕುವ ನರಿಬುದ್ಧಿ ಅವನದು. ಸ್ವಲ್ಪ ಎಚ್ಚರಿಕೆಯಿಂದ ಇರುವುದು ಒಳಿತು. ಓಹೋ, ಸರಿ ಸರಿ ಸರಿ. ಪುಣ್ಯ ಭೂಮಿಯು ಈ ಬೀಡು, ಸಿದ್ಧದು ಹದಸಿದ ಸಿರಿನಾಡು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ವೀರ ಮದಕರಿ ಆಳುತ್ತಲಿರಲು, ಹೈದರಾಲಿಯು ಯುದ್ಧಕ್ಕೆ ಬರಲು, ಕೋಟೆ ಜನಗಳ ರಕ್ಷಿಸುತ್ತಿರಲು, ಸತತ ದಾಳಿಯು ವ್ಯರ್ಥವಾಗಲು, ವೈರಿ ಚಿಂತೆಯಲ್ಲಿ ಬಸವಳಿದ ದಾರಿಗಾಣದೆ ಮುಂತಾದ ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ. ಗೂಢಚಾರರು ಅಲೆದು ಬಂದರು, ಹೈದರಾಲಿಗೆ ವಿಷಯ ತಂದರು. ಚಿತ್ರದುರ್ಗದ ಕೋಟೆಯಲ್ಲಿ ವಾಯುವ್ಯ ದಿಕ್ಕಿನೆಡೆ ನೋಡು ಎಂದರು. ಕಳ್ಳಗಂಡಿಯ ತೋರಿದರು, ಲಗ್ಗೆ ಹತ್ತಲು ಹೇಳಿದರು. ಕನ್ನಡ ನಾಡಿನ ವೀರರಮಣಿಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡುವೆ.
ಮನಕ್ಕೆ ಹಿಡಿದಳು, ವೀರ ಗಚ್ಚೆಯ ಹಾಕಿ ನಿಂದಳು, ದುರ್ಗೆಯನ್ನು ಮನದಲ್ಲಿ ನೆನೆದಳು, ಕಾಳಿಯಂತೆ ಬಲಿಗಾಗಿ ಕಾದಳು. ಯಾರವಳು ಯಾರವಳು ವೀರ ವನಿತೆ ಆವೋ ಬವ್ವ, ದುರ್ಗವು ಮರೆಯದ ಓಬವ್ವ. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ತವಳುತ ಒಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತಾ. ವೈರಿ ವೃಂದ ಚೆಂಡಾಡಿದಳು, ರಕ್ತದ ಕೋಡಿ ಹರಿಸಿದಳು. ಕನ್ನಡ ನಾಡಿನ ವೀರ ರಮಣಿಯ, ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ. ಹುಡುಕುತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬುಚ್ಚಿದನು. ಹೆಣದ ರಾಶಿಯ ಬಳಿಯೇ ಕಂದನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿಯ ಸೈನ್ಯ ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಳಿಯನ್ನು ಊದಿ. ಊದುತ್ತಲಿರಲು ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆಯು ನಿಶೇಷವಾಗಲು, ಭಾರತದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ. ಚಿತ್ರದುರ್ಗದ ಓಬವ್ವ. ಅಮರಳಾದಳು ಓಬವ್ವ, ಕನ್ನಡ ನಾಡಿನ ಓಬವ್ವ, ಚಿತ್ರದುರ್ಗದ ಓಬವ್ವ. ಧನ್ಯವಾದಗಳು. ಸಿನಿಮಾ ಥಿಯೇಟರ್ದಲ್ಲಿ ನಾವೆಲ್ಲ ಕೂತಿಲ್ಲ, ಒಳ್ಳೆಯ ಗುರುಗಳ ಒಂದು ಸಂಸ್ಕಾರ ಒಂದು ಜಾಗದಲ್ಲಿ ಕೂತಿದ್ದೀವಿ. ಸಿಳೆ ಹಾಕೋದಾಗಲಿ ಚೀರೋದಾಗಲಿ ಮಾಡೋದಲ್ಲ. ನಿಮಗೆ ಖುಷಿ ಸಹ ಗುರುಕುಲದ ವಿದ್ಯಾರ್ಥಿನಿ 8ನೇ ತರಗತಿಯಲ್ಲಿ ಇರಬೇಕಾದ್ರೆ 8ನೇ ತರಗತಿಯಲ್ಲಿರಬೇಕಾದ್ರೆ ನಾಯಕನ ಪಾತ್ರ, ಮದಕರಿ ನಾಯಕನ ಪಾತ್ರ ನಾನೇ ಮಾಡಿದ್ದೆ. ಮಧುಕರ್ ಗಾಂವ್ಕರ್ ಸರ್ ಅವರೇ ಈ ಒನಕೆ ಓಬವ್ವ ನಾಟಕವನ್ನು ನಿರೂಪಿಸಿದ್ರು. ಸರು ತುಂಬ ಅದ್ಭುತ ಕಲೆಗಾರು, ಅಂಥ ಪ್ರತಿಭೆಗಳನ್ನು ಹುಡುಕಿ ಅವರು ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಆಜಾದಿ ಕಾ ಅಮೃತ ಮಹೋತ್ಸವದ ಏನು 10ನೇ ತಾರೀಕಿನಿಂದ ನಮ್ಮ ಕಾಲೇಜಿಂದ ಪ್ರಾರಂಭವಾದ ಈ ಕಾರ್ಯಕ್ರಮ ಇವತ್ತಿನ ತನ ಯಾವ ರೀತಿಯಾಗಿ ಮೊದಲನೇ ದಿವಸ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ವಿ, ಕೊನೆಯ ದಿವಸ ಸಹ ಅದೇ ಒಂದು ಹುಮ್ಮಸ್ಸಿನಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನೆಲ್ಲ
ಮಧುಕರ್ ಸರ್ ಅವರು, ರವಿ ಬಿರಾದಾರ್ ಸರ್ ಅವರು, ನಾಗೇಶ್ ಸರ್ ಅವರು ಈ ಒಂದು ಇವತ್ತಿನ ಒಂದು ಕಾರ್ಯಕ್ರಮದ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ರು. ಅದೇ ರೀತಿ ಒಳ್ಳೆ ರೀತಿಯಿಂದ ನಿಭಾಯಿಸಿ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಇಂದಿನ ದಿವಸ ಕೊಟ್ಟಿದ್ದಾರೆ. ಎಲ್ಲ ಒಂದು ಗುರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಆಜಾದಿ ಕಾ ಅಮೃತ್ ಮಹೋತ್ಸವ 75ನೇ ಒಂದು ಸ್ವಾತಂತ್ರ್ಯ 75 ವರ್ಷ ಮುಗಿದು 76ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಾಳೆ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಪೂಜ್ಯರು ಅತಿಥಿಗಳನ್ನು ಬಹಳ ಯಾವ ರೀತಿಯಾಗಿ ಅಲ್ಲಿ ನಮ್ಮ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಧ್ವಜಾರೋಹಣವನ್ನು ಮಾಡ್ತಾರೆ. ಅಲ್ಲಿ ಹೊರಗಿನಿಂದ ಅತಿಥಿಗಳನ್ನು, ವಿದೇಶಗಳಿಂದ ಅತಿಥಿಗಳನ್ನು ಕರೆಸಿ ನಮ್ಮ ದೇಶದ ಸಂಸ್ಕೃತಿಯನ್ನು ಅವರು ತೋರಿಸ್ತಾರೆ. ಅದೇ ರೀತಿ ಪೂಜ್ಯ ಅಪ್ಪಾಜಿಯವರು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು, ಸಾಹಿತಿಗಳನ್ನು ನಮ್ಮ ಗುರುಕುಲ ಕ್ಯಾಂಪಸ್ಸಿಗೆ ನಾಳೆ ಇಂಥ ಒಂದು ದೇಶದ ಹಬ್ಬಕ್ಕೆ 75ನೇ ಆಜಾದಿ ಕಾ ಅಮೃತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯ ಅತಿಥಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಯಾವ ರೀತಿಯಾಗಿ ನಾವು ನಮ್ಮ ಒಂದು ಕಾಲೇಜಿನ ಘನತೆ ಗೌರವವನ್ನು ಕಾಪಾಡೋದು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ನಾಳೆನೂ ಸಹ ಶಾರ್ಪ್ಲಿ 7 ಗಂಟೆಗೆ ಒಂದು ಧ್ವಜಾರೋಹಣ ಕಾರ್ಯಕ್ರಮ ನೆರವೇರ್ತಾ ಇದೆ. ಹಾಗಾಗಿ 2 ರಿಂದ 3 ತಾಸು ಆ ಒಂದು ಕಾರ್ಯಕ್ರಮ ಇರ್ತದೆ. ಶಾಂತ ರೀತಿಯಿಂದ ಕೂತ್ಕೊಂಡು ಆ ಒಂದು ಕಾರ್ಯಕ್ರಮವನ್ನು ನಾವು ವೀಕ್ಷಣೆ ಮಾಡಬೇಕು. ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ತಕ್ಷಣ ಈವ್ನಿಂಗು ಜೈ ಜವಾನ್ ಎನ್ನುವಂಥ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ ಇಲ್ಲೇ ಅನುಭವ ಮಂಟಪದಲ್ಲಿ. ಆ ಜೈ ಜವಾನ್ ನಾಟಕದ ವಿಶೇಷತೆ ಅಂದರೆ ಅಲ್ಲಿನ ಪಾತ್ರಧಾರಿಗಳೆಲ್ಲ ನಿಮ್ಮೆಲ್ಲ ಶಿಕ್ಷಕರೇ, ನಿಮ್ಮೆಲ್ಲ ಗುರುಗಳೇ ಆ ಒಂದು ಪಾತ್ರಧಾರಿಗಳಾಗಿರ್ತಾರೆ. ಚೀರೋದಲ್ಲ, ಮತ್ತು ಅದನ್ನೇ ಮಾಡ್ತಾ ಇದ್ದೀರಿ. ಚೀರೋದಲ್ಲ, ಚಪ್ಪಾಳೆ ಮುಖಾಂತರ ಹೇಳಿ ಅಂತ ಹೇಳಿದೆ. ಮಧುಕರ್ ಗಾಂವ್ಕರ್ ಸರ್ ಆಗಿರ್ಬೋದು, ಲಕ್ಷ್ಮಣ್ ಮೇತ್ರೆ ಸರ್ ಆಗಿರ್ಬೋದು, ಆಮೇಲೆ ಶಿವಪ್ರಕಾಶ್ ಕುಂಬಾರ್ ಸರ್ ಅವರು, ಈ ರೀತಿಯಾಗಿ ಎಲ್ಲ ಒಂದು ಸ್ಟಾಫು ಆ ಒಂದು ಜೈ ಜವಾನ್ ಎನ್ನುವಂಥ ಒಂದು ರೂಪಕದಲ್ಲಿ ನಿಮ್ಮೆಲ್ಲರೆಡೆ ನಾಳೆ ಈವ್ನಿಂಗ್ ಸಾಯಂಕಾಲ ಅವರು ಮಾಡಿ ತೋರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ಲರೂ ಶಾಂತ ರೀತಿಯಿಂದ ಕೂತ್ಕೊಂಡು ಆ ಒಂದು ಯಾವ ರೀತಿಯಾಗಿ ನೀವು 5 ದಿವಸಗಳಿಂದ ಈ ಒಂದು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡ್ತಾ ಇದ್ದೀರಿ, ಬಹಳ ಶಾಂತ ರೀತಿಯಿಂದ ಕೂತೀರಿ. ಬಟ್ ಲಾಸ್ಟಿಗೆ ಏನೀಗ ಆ ಒನಕೆ ಓಬವ್ವ ಅದು ಕೂಡುಬಿಡಲ್ಲ, ಒಳಗಡೆ ಜೋಶ್ ಹೆಚ್ಚಾಗ್ತದೆ. ಹಾಗಾಗಿ ಚೀರಿದ್ರಿ, ಅದು ಬಟ್ ಚೀರೋದಲ್ಲ, ಚಪ್ಪಾಳೆ ಮುಖಾಂತರ ನಾವು ಅವರನ್ನು ಹುರಿದುಂಬಿಸಬಹುದಾಗಿತ್ತು. ಆದರೆ ಅದನ್ನು ಪೂಜ್ಯ ಅಪ್ಪಾಜಿ ಅವರು ಒಂದು ಮಾತು ಹೇಳಿದ್ರು ಇವತ್ತು. ಅದರಲ್ಲಿ ಈಗ ನಾ ಮಾತು ಹೇಳಿದಕ್ಕೂ ಅದೇ ರೀತಿ ಚಪ್ಪಾಳೆ ಯಾವಾಗ ಬಾರಿಸ್ಬೇಕಂಬುದೇ ಗೊತ್ತಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅವಾಗ ಹುರಿದುಂಬಿಸೋದಕ್ಕಾಗಿತ್ತು, ಚಪ್ಪಾಳೆ ಬಾರಿಸೋದಾಗಿತ್ತು, ಈಗ ಚಪ್ಪಾಳೆ ಹೊಡಿತೀರಿ. ಅದನ್ನು ಕೇಳಿಸ್ಕೋಬೇಕು ಸರಿಯಾಗಿ ಏನು ಹೇಳ್ತಾ ಇದ್ದಾರೆ ಅನ್ನೋದು. ಈಗ ಮಂಗಲದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನಾವು ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರೂ ಕೈ ಜೋಡಿಸ್ರಿ, ಕೂತಲ್ಲಿ ವಚನ ಮಂಗಲದೊಂದಿಗೆ ಕಾರ್ಯಕ್ರಮವನ್ನು ಮುಕ್ತಾಯಿ. ನೀನು ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ನೀನಲ್ಲದೆ ಮತ್ಯಾರು ಇಲ್ಲ, ನೀನಲ್ಲದೆ ಮತ್ಯಾರು ಇಲ್ಲ. ಆ ಧರ್ಮ ನಿಮ್ಮ ಧರ್ಮ, ನಿಮ್ಮ ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು. ಲೋಕಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ, ಲಿಂಗೈಕ್ಯ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರ ಮಾಡುವ ಕಾರ್ಯಗಳಿಗೆ ಬಲೋ.
ತೇಜಸ್ವಿನಿ ಪ್ರಗತಿ ಹಾಳೆ ಮೂಲಕ ಅವರಾದ ಕಾಲೇಜಿನ ಸಿಂಗಾಳ